ಇದು ನನ್ನ ಹೆಸರು. ಆಡಂಬರದಲ್ಲೂ ಸರಳವಾಗಿ ಬದುಕ್ತಿರೋ ಒಬ್ಬ ಸಾಮಾನ್ಯ ವ್ಯಕ್ತಿ. ಬದುಕು ಬಂದ ಹಾಗೆ ಸ್ವೀಕರಿಸೋದು ನನಗೆ ರೂಢಿ. ನನ್ನ ಬದುಕಿನ ವಿಸ್ತಾರ ಬಹಳ ಚಿಕ್ಕದು. ನನಗಿರೋ ಸ್ನೇಹಿತರು ಕಡಿಮೆ, ಆದ್ದರಿಂದ ಜಂಜಾಟಗಳು ಕಡಿಮೆ. ಯಾರಿಂದಲೂ ಏನನ್ನೂ ಎದುರು ನೋಡಬಾರ್ದು ಅನ್ನೋದು ನನ್ನ ಸಿದ್ಧಾಂತ. ಕನ್ನಡಿ ಎದುರು ನಿಂತು ನನ್ನನ್ನು ನಾನು ನೋಡಿಕೊಂಡಾಗ ನನ್ನ ಮೇಲೆ ನನಗೆ ಕೊಂಚ ಗರ್ವ. ನನ್ನ ಬದುಕನ್ನು ರೂಪಿಸಿದ ಶಿಲ್ಪಿ ನಾನೇ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಒಳ್ಳೆಯದು ಕೆಟ್ಟದ್ದು ಎಲ್ಲ ನನ್ನ ಮೇಲೆ. ಹಣೆ ಬರಹದಲ್ಲಿ ನನಗೆ ನಂಬಿಕೆ ಇಲ್ಲ. ಹಾಗೇನಾದರೂ ಹಣೆ ಬರಹ ಅಂತಿದ್ರೆ ನನ್ನ ಹಣೆ ಬರಹ ಬರೆಯೋ ಬ್ರಹ್ಮ ನಾನೇ. ಏಕಾಂತ ಇದನ್ನು ಪ್ರೀತಿಸೋರು ಬಹಳ ಕಡಿಮೆ. ನಾನು ಏಕಾಂತನ ಪ್ರೀತಿಸಿದ್ದಕ್ಕೆ ಅದು ಯಾವಾಗಲೂ ನನ್ನ ಜೊತೆ ಇರುತ್ತೆ. ಸದ್ಯಕ್ಕೆ ಏಕಾಂತದಲ್ಲಿ ನಾನಂತೂ ಸುಖಿ. ಬದಲಾವಣೆ ಜಗತ್ತಿನ ನಿಯಮ. ಆ ಬದಲಾವಣೆ ನನ್ನ ಬದುಕಿನಲ್ಲೂ ಬರೋದಕ್ಕೆ ನಾನು ಆತುರದಿಂದ ಕಾಯ್ತಾ ಇದ್ದೀನಿ. ಹಲೋ. ಓಕೆ, ಐ ವಿಲ್ ಮ್ಯಾನೇಜ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಐ ವಿಲ್ ಕಾಲ್ ಯು ಲೇಟರ್. ಇವತ್ತು 10:30ಗೆ ಸೀನಿಯರ್ ಸ್ಟಾಫ್ ಮೀಟಿಂಗ್ ಇದೆಲ್ಲ? ಎಸ್ ಸರ್. ಕನ್ಫರ್ಮ್ ಮಾಡಿದ್ದೀರಾ? ಯಾ. ಗುಡ್. ಕಮ್ ವಿತ್. Dear friends, today is an auspicious day. The reason is, I am proud to say that we have achieved something which our competitors have not. ನಿಮ್ಮೆಲ್ಲರ ಎಫರ್ಟ್ ಇಲ್ಲದೆ ಈ ಸಕ್ಸಸ್ ಸಿಗ್ತಾ ಇರಲಿಲ್ಲ. ಸೊ ಈ ಸಂದರ್ಭದಲ್ಲಿ ನಾನು ನಿಮಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಾರಿ. ಸೊ ಎಕ್ಸ್ಕ್ಯೂಸ್ ಮೀ. ಹೇಳು ಅಂಜಲಿ. ಶ್ರೀ, ಯಾಕೋ ಕಾಲ್ ಡಿಸ್ಕನೆಕ್ಟ್ ಮಾಡ್ತಿದ್ದೆ? ಒಂದು ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದೆ. ಐ ಆಮ್ ಸೋ ಸಾರಿ. ಸಾರಿ ಕೇಳಬೇಕಾಗಿರೋದು ನನ್ನನ್ನಲ್ಲ, ಮೈಥಿಲಿನ. ಮೈಥಿಲಿನಾ? ಯಾಕೆ? ಶ್ರೀ, ದಿಸ್ ಇಸ್ ಟೂ ಮಚ್. ಇವತ್ತು ಅವಳದು ಬರ್ತ್ಡೇ ಕಣೋ. ಓ ಶಿಟ್. ಐ ಆಮ್ ಸೋ ಸಾರಿ. ಐ ಆಮ್ ವೆರಿ ಸಾರಿ. ಮೊದಲು ಅವಳಿಗೆ ಫೋನ್ ಮಾಡಿ ವಿಶ್ ಮಾಡು. Yeah. ಇಲ್ಲಾಂದ್ರೆ ಅವಳು ಅಪ್ಸೆಟ್ ಆಗ್ತಾಳೆ. ಯಾ, ಐ ವಿಲ್ ಡು ದಟ್. We are getting a busy tone on this number. Please call later. ಸಾರಿ ಗಾಯ್ಸ್, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಮರ್ತ್ಬಿಟ್ಟಿದ್ದೆ. ಸೊ ಈ ಮೀಟಿಂಗ್ ಇವತ್ತು ಕಾಲ್ ಆಫ್ ಮಾಡೋಣ, ಇನ್ಯಾವ ಥರ ಇಟ್ಕೊಳ್ಳೋಣ. ಓಕೆ, ಕಂಟಿನ್ಯೂ ಗುಡ್ ವರ್ಕ್. ಕ್ಯಾರಿ ಆನ್. ಥ್ಯಾಂಕ್ ಯು. ಮೈಥಿಲಿ ಬರ್ಡೇ, ನಾನು ಹಿಂಗಿದ್ದೆ. ಐಸ್ ಓಪನ್ ಮಾಡು. ಏನು ಶ್ರೀ ಇದೆಲ್ಲ? ಕಟ್ ಮಾಡು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹೇ, ನನಗೆ ತಂದೆ ತಾಯಿ ಎಲ್ಲ ಅನ್ನೋವರೆಗೂ ನೀನ್ ತುಂಬಿದ್ಯಾ. ನನಗೆ ತಾನೇ ನಿನ್ನ ಬಿಟ್ಟರೆ ಇನ್ಯಾರಿದ್ದಾರೆ? ನನಗೆ ನೀನು, ನಿನಗೆ ನಾನು. We are getting a busy tone on this number. ಹಲೋ. ಏನ್ ಶ್ರೀ, ಇದ್ದಕ್ಕಿದ್ದಾಗೆ ನಮ್ನೆಲ್ಲ ಜ್ಞಾಪಿಸ್ಕೊಂಡ್ಬಿಟ್ಟಿದ್ಯಾ? ಏನು ಬಾವ, ಕಿಂಡಲ್ಲ? ಚೇಚೆ, ಅರೌಂಡ್ ದ ಕ್ಲಾಕ್ ಕೆಲಸ ಮಾಡೋ ನಿನ್ನಂಥ ಬ್ಯುಸಿ ಬಿಸ್ನೆಸ್ ಮ್ಯಾನ್ಗೆ ನಮ್ಮಂತ ನೆನಪಿಸ್ಕೋಬೇಕು ಅಂದರೆ ಆಶ್ಚರ್ಯ ಪಡ್ಬೇಕಲ್ವಾ? ಬಾವಾ, ಹೋಗ್ಲಿ ಬಿಡಪ್ಪ. ಹೇಗೆ ನಡೀತಿದೆ ನಿನ್ನ ಕೆಲಸ? ಕೆಲಸದ ವಿಷಯ ಆಗಿರಲಿ, ಮೊದಲು ಮೈಥಿಲಿಗೆ ಫೋನ್ ಕೊಡಿ. ಕೊಡ್ಬೋದು, ಆದರೆ ಅವಳು ಮಾತಾಡೋದು ಡೌಟು. ಬೆಳಗ್ಗೆಯಿಂದ ಅಂತ ಮುಖ ಗಂಟು ಹಾಕೊಂಡು ಕೂತಿದ್ದಾಳೆ. ಪ್ಲೀಸ್, ನೀವು ಮೈಥಿಲಿಗೆ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಯಾಕೆ ನೀನು ಇಲ್ಲಿಗೆ ಬರ್ತಾ ಇಲ್ವಾ? ಬರ್ತೀನಿ, ಬರೋಷಲ್ಲಿ ಒಂದು ವಿಶ್ ಮಾಡಿ ಕಾಲ್ ಮಾಡೋಣ ಅಂತ. ಇಷ್ಟು ಗರಂ ಆಗಿರೋ ಮೈಥಿಲಿನ ನೀನು ಫೋನಲ್ಲಿ ಕಾಲ್ ಮಾಡ್ತೀನಿ ಅನ್ನೋದು ನಿನ್ನ ಫೋಲಿಶ್ನೆಸ್ ಅಲ್ವಾ ಶ್ರೀ? ಮೈಥಿಲಿ ಬುದ್ಧಿ ನಿನಗೆ ಗೊತ್ತಲ್ವಾ? ಟೈಮ್ ವೇಸ್ಟ್ ಮಾಡದೆ ಬೇಗ ಬಂದ್ಬಿಡು. ಸರಿ, ಬರ್ತೀನಿ. ಹಾಯ್. ಗೆಟ್ ಲಾಸ್ಟ್. ಮೈಥಿಲಿ, ಮೈಥಿಲಿ, ಮೈಥಿಲಿ ಪ್ಲೀಸ್, ನಾನು ಹೇಳೋದನ್ನ ಅರ್ಥ ಮಾಡ್ಕೋ.
ನೋಡು ಆಫೀಸಲ್ಲಿ 100 ಟೆನ್ಷನ್ನು, ಆ ಟೆನ್ಷನ್ ಮಧ್ಯೆ ವಿಶ್ ಮಾಡೋದು ಮರ್ತದೆ. ವೆರಿ ವೆರಿ ಸಾರಿ. ಮಾಮಾ ಹಾಯ್ ಚಿನ್ನಿ, ಬಾ 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 ಬಾ. ಬಾಲ ಬಂಗಲ ಬಾ ಕುಚ್ಚ. ಲಚ್ಚು ಹೊಸದ ಸೂಪರ್ ಆಗಿದೆ. ನಾನು ನಿನ್ಗೇನು ತಂದಿದ್ದೀನಿ ಹೇಳು? ಚಾಕ್ಲೇಟ್ ತಂದಿದ್ದೀನಿ, ಕೊಡ್ತೀನಿ ಇರು. ಅಮ್ಮಂಗೆ ನಿನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಅದಕ್ಕೆ ನಿನ್ ಗಿಫ್ಟ್ ಅಂದ್ರೆ ಸಾಲಲ್ಲ, ಫೈರ್ ಇಂಜಿನೇ ತರಬೇಕು. ಅಪ್ಪ ಅಲ್ಲಿ ಅಪ್ಪ ಕಿಚನ್ ಅಲ್ಲಿ ಇದ್ದಾರೆ. ಬಾವಾ ಹೇಳು ಶ್ರೀ, ಆಫೀಸಿಗೆ ಚಕ್ಕಾರ. ಇನ್ನೇನಪ್ಪ ಮಾಡೋದು? ಅವರು ನಿನ್ ಥರ ಅಲ್ಲ, ಹೆಂಡತಿ ಮೇಲೆ ತುಂಬಾನೇ ಪ್ರೀತಿ ಇದೆ. ಅದಕ್ಕೆ ಇವತ್ತು ಆಫೀಸಿಗೆ ರಜಾ ಹಾಕಿ ನನ್ಗೋಸ್ಕರ ಬರ್ಡೇ ಕೇಕ್ ಪ್ರಿಪೇರ್ ಮಾಡ್ತಿದ್ದಾರೆ. ನೀನಿಲ್ಲೇ ಕೂತಿರು, ನಾನು ಬರ್ತೀನಿ. ಮೈಥಿಲಿ, ಈ ಸಾರಿ ಕಣ, ಆಫೀಸಲ್ಲಿ ಏನೇನೋ ಕೆಲಸದ ಮಧ್ಯೆ ಮರ್ತೋಗಿರ್ತೀನಿ ಕಣ. ಇಲ್ಲಿ ನೋಡು, ನಿನಗೋಸ್ಕರ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಮಾಡಿಸ್ಕೊಂಬಂದಿದ್ದೀನಿ ಬೊಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ, ಫ್ಲವರ್ಸ್ ಎಲ್ಲ ರೆಡ್, ಪಿಂಕು, ಯೆಲ್ಲೋ, ಬ್ಲೂ. ತಗೊಳೆ ಪ್ಲೀಸ್ ಕಣೆ, ಪ್ಲೀಸ್ ತಗೊಳೆ. ಏಯ್ ಶ ನಿನಗೆ ತುಂಬಾ ಇಷ್ಟ ಅಂತ ತಂದಿದ್ದೀನಿ, ಪ್ಲೀಸ್ ಅದಕ್ಕೋಸ್ಕರನಾದ್ರೂ. ಮೈಥಿಲಿ, ಐ ಆಮ್ ರಿಯಲಿ ಸಾರಿ. ಇನ್ ಮುಂದೆ ಯಾವತ್ತೂ ಈ ಥರ ಮಾಡಲ್ಲ. ಹೇ ಕಮಾನ್ ಶ್ರೀ, ಡೋಂಟ್ ಬಿ ಸಾರಿ. ನೀನೇನು ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೋ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಓಕೆ, ಥ್ಯಾಂಕ್ಸ್ ಕಣೋ. ಅಣ್ಣ ತಂಗಿಯರೇ ಈ ಬಂದ ನೋಡಲ್ ಕಣ್ಣಿಗೆ ಆನಂದ. ಹೇ ಹೋಗೆ. ಬಾಮ, ನಿನ್ ಗಂಡ ಕೇಕ್ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದಾನೆ. ಹಾಯ್ ಬಾಬಾ. ಹಲೋ ಸರ್, ನಾನು ಲೂಸಿ. ಹಾ ಹೇಳು ಸಿ. ಸರ್, 60 lakhsಗೆ 6 crores ಮಾಡಿದ್ದೀರಾ. ಓ ಮೈ ಗಾಡ್, ಮೇಕ್ ಇಟ್ 60 lakhs. ಓಕೆ, ನಾನು ಮನ್ಸೇನು ಮಾಡ್ತೀನಿ. ಓಕೆ ಸರ್. ಓಕೆ ಬಾಯ್. ಏನಾಯ್ತು ಶ್ರೀ? ಏನಿಲ್ಲ, ಆಫೀಸಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ಅಷ್ಟೇ. 3 ಹೊತ್ತು ಕೆಲಸ ಅಂತ ತಲೆ ಕೆಡಿಸ್ಕೊಂಡ್ರೆ ಹೀಗೆ ಆಗೋದು. ಕೆಲಸನ ಪ್ರೀತಿಸೋದು ತಪ್ಪಲ್ಲ, ಆದರೆ ಕೆಲಸಕ್ಕೋಸ್ಕರ ನಿನ್ನವರು ನಿನ್ನ ಕಡೆಯವ್ರನ್ನೆಲ್ಲ ತ್ಯಾಗ ಮಾಡೋದಿದೆಯಲ್ಲ, ಅದು ತಪ್ಪು. ಕೆಲಸದಿಂದ ಯಾವತ್ತೂ ಸಂತೋಷ ಸಿಗಬೇಕೆ ಹೊರತು ಕಿರಿಕಿರಿ ಅಲ್ಲ. ಈಗ ನೋಡು, ಅಲ್ಲೂ ಎಡವಟ್ ಮಾಡಿಕೊಂಡೆ, ಇಲ್ಲಿಗೂ ಲೇಟಾಗಿ ಎಂಟ್ರಿ ಕೊಟ್ಟೆ. ನೀನೊಂದು ಕೆಲಸ ಮಾಡು, ಟೇಕ್ ಅ ಬ್ರೇಕ್ ಫ್ರಮ್ ಯುವರ್ ವರ್ಕ್. ಎಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಬಾರೋ, ನೀನು ರಿಫ್ರೆಶ್ ಆಗ್ತೀಯಾ. ಬ್ರೇಕಾ? ಹೆದರ್ಕೋಬೇಡ ಮಾಮ, ನಿನ್ ಕಂಪ್ನಿ ಎಲ್ಲೂ ಓಡೋಗಲ್ಲ. ಹೌದಾ ಚಿನ್ನಿ? ಎಷ್ಟ್ರಿ, ನೀನೊಂದು ಬ್ರೇಕ್ ತೊಗೊಂಡ್ರೆ ನಿನ್ನ ಟೆನ್ಷನ್ನು ಪ್ರೆಷರಿಂದ ಸ್ವಲ್ಪ ರಿಲೀಫ್ ಆಗ್ಬೋದು. ಆಮೇಲೆ ನಿನ್ನ ಕೆಲಸದ ಕಡೆನೂ ಕಾನ್ಸಂಟ್ರೇಟ್ ಮಾಡ್ಬೋದು. ಅದಾಗಲ್ಲ ಮೈಥಿಲಿ, ಕೆಲಸ, ಕಮಿಟ್ಮೆಂಟ್ಸು, ಜವಾಬ್ದಾರಿ ಇದನ್ನೆಲ್ಲ ಇಟ್ಕೊಂಡು. ಟಿವಿ ಸೀರಿಯಲ್ ಅಲ್ಲಿ 5 ನಿಮಿಷ ಒಂದ್ಸಲ ಬ್ರೇಕ್ ಬಿಡ್ತಾರೆ. ವರ್ಷ ಪೂರ್ತಿ ದುಡಿಯೋ ನಿನ್ಗೆ ಬ್ರೇಕ್ ಸಿಗ್ಲಿಲ್ಲ ಅಂದ್ರೆ ಹೇಗೆ ಮಾಮ? ಕರೆಕ್ಟ್. ಆಯ್ತು ಟೀಚರ್, ಯೋಚನೆ ಮಾಡ್ತೀನಿ ಟೀಚರ್. ನಾನು ನಿನ್ನನ್ನು ತುಂಬ ದಿವಸದಿಂದ ನೋಡ್ತಾ ಇದ್ದೀನಿ ಶ್ರೀ. ನಿನ್ನ ಲೈಫ್ನಲ್ಲಿ ಎಂಟರ್ಟೈನ್ಮೆಂಟೇ ಇಲ್ಲ. ಪ್ಲೀಸ್ ಪ್ಲ್ಯಾನ್ ಫಾರ್ ಎ ಲಾಂಗ್ ಟ್ರಿಪ್. ಯು ಇಮಿಡಿಯೇಟ್ಲಿ ಟೇಕ್ ಅ ಬ್ರೇಕ್. ಕೆಲಸದಿಂದ ಯಾವತ್ತೂ ಸಂತೋಷ ಸಿಗಬೇಕೆ ಹೊರತು ಕಿರಿಕಿರಿಯ. ನೀನೊಂದು ಕೆಲಸ ಮಾಡು, ಟೇಕ್ ಅ ಬ್ರೇಕ್ ಫ್ರಮ್ ಯುವರ್ ವರ್ಕ್. ಎಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಬಾರೋ, ನೀನು ರಿಫ್ರೆಶ್ ಆಗ್ತೀಯಾ. ನಿಮ್ಮ ಲೈಫ್ನಲ್ಲಿ ಎಂಟರ್ಟೈನ್ಮೆಂಟೇ ಇಲ್ಲ. ಪ್ಲೀಸ್ ಪ್ಲ್ಯಾನ್ ಫಾರ್ ಎ ಲಾಂಗ್ ಟ್ರಿಪ್.
ಹಾಯ್ ಶ್ರೀ. ಏನೋ ಆಶ್ಚರ್ಯ, ನಿನ್ ಬಿಸಿ ಶೆಡ್ಯೂಲ್ ನಲ್ಲಿ ನನ್ನ ನೆನ್ಸ್ಕೊಂಡ್ಬಿಟ್ಟಿದ್ಯಾ? ಅರ್ಜೆಂಟಾಗಿ ಮೀಟ್ ಮಾಡ್ಬೇಕಾಗಿತ್ತು ಕಣ. ಇದಿನ್ನೂ ಆಶ್ಚರ್ಯವಾಗಿದೆಯಲ್ಲೋ. ಲೇ ರಾಜೀವ, ಇಷ್ಟಕ್ಕೆ ಯಾಕೋ ಆಶ್ಚರ್ಯ ಪಡ್ತೀಯಾ? PUCಯಿಂದ ಪೀಪಾಯಿ ಗಟ್ಲೆ ಕುಡಿತಾ ಇದ್ರು ಇನ್ನೂ ಆರೋಗ್ಯವಾಗೇ ಇದೆಯಾ? ಅದಕ್ಕೆ ಆಶ್ಚರ್ಯ ಪಡು ಇಡಿಯಟ್. ಎಲ್ಲಿ ಕುಡಿತಾ ಬಿದ್ದಿದ್ಯಾ ಅದನ್ನು ಹೇಳು. ಹ್ಯಾಂಗ್ ಓವರ್ ಪಬ್ಬಲ್ಲಿ. ಓಕೆ ಬಾಯ್. ಐ ಆಮ್ ಸಾರಿ. ಇಟ್ಸ್ ಓಕೆ. ಹೇ ಶ್ರೀ, ಇಲ್ಲಿದ್ದೀನಿ ಕಣ. ಹಾಯ್ ರಾಜೀವ್. ಹಾಯ್ ಶ್ರೀ, ಕಮಾನ್. ಬಂದೆ. ಹಾಯ್, ಬಾ ಕೂತ್ಕೋ. ಏನಪ್ಪ ವಿಷಯ? ವಿಷಯ ತುಂಬ ಸಿಂಪಲ್. ಐ ಹ್ಯಾವ್ ಡಿಸೈಡೆಡ್ ಟು ಟೇಕ್ ಅ ಬ್ರೇಕ್ ಫ್ರಮ್ ಮೈ ವರ್ಕ್. ಸ್ವಲ್ಪ ದಿನ ಔಟಿಂಗ್ ಹೋಗೋಣ ಅಂತಿದ್ದೀನಿ. ಏನು, ನೀನ್ ಬ್ರೇಕ್ ತಗೋತಾ ಇದ್ಯಾ? ಇದನ್ನ ನಾನ್ ನಂಬೇಕಾ? 3 ಹೊತ್ತು ಕೆಲಸ ಕಣ. ಸಾಕಾಗೋಗಿದೆ. ಓಕೆ ಡ್ಯೂಡ್, ಗುಡ್ ಐಡಿಯಾ. ರಿಲ್ಯಾಕ್ಸ್ ಫಾರ್ ಸಮ್ ಡೇಸ್. ಆಲ್ ದ ಬೆಸ್ಟ್. ಹೋಗ್ಬಾ. ಏ ಫುಲ್ ಹೋಗ್ಬಾ ಅಲ್ಲ, ಹೋಗ್ತಾ ಇದ್ದೀವಿ ನಾಳೆನೆ. ಏನು, ನಾವಿಬ್ರಾ? ಅದು ನಾಳೆನೆ? ಸಾರಿ ಕಣೋ, ಅಪ್ಪಂಗೆ UK ಓಪನ್ ಹಾರ್ಟ್ ಸರ್ಜರಿ ಇದೆ. ನಾನು ಹೋಗ್ಲೇಬೇಕು ಕಣೋ. ಓ ಸಾರಿ. ಓಕೆ, ನೋ ಪ್ರಾಬ್ಲಮ್. ನಾನೊಬ್ಬನೇ ಹೋಗ್ತೀನಿ. ಬಟ್ ಅಂಕಲ್ ಬಗ್ಗೆ ಕೇರ್ ತಗೋ. ಶ್ಯೂರ್. ಹ್ಯಾಪಿ ಜರ್ನಿ. ಎಂಜಾಯ್ ಯುವರ್ ಸೆಲ್ಫ್. ಥ್ಯಾಂಕ್ ಯು. ನನ್ನ ಬದುಕು ಒಂದು ಗಡಿಯಾರ. ಎಷ್ಟು ಸುತ್ತಿದ್ರೂ ಅಲ್ಲೇ ಬಂದು ನಿಲ್ಲುತ್ತೆ. ಅದೇ ಮನೆ, ಅದೇ ಕೆಲಸ, ಅದೇ ಹಳೆ ಕತೆ. ಮೊದಲನೇ ಬಾರಿ ಗೊತ್ತಿಲ್ಲದೆ ಇರೋ ಪ್ರಯಾಣಕ್ಕೆ ಹೊರಟಿದ್ದೀನಿ. ಆಗ್ತಾನೆ ಹುಟ್ಟಿರೋ ಮಗುವಿನ ಮುಗ್ಧತೆನೂ ನನ್ನಲ್ಲಿದೆ. ಎಲ್ಲ ಅರ್ತಿರೋ ಮೇಧಾವಿ ಬುದ್ಧಿನೂ ನನಗಿದೆ. ಈ ಎರಡರಲ್ಲಿ ಯಾವುದನ್ನ ಮುಂದೆ ಇಟ್ಕೊಂಡು ನಾನು ಪ್ರಯಾಣ ಸಾಗಿಸ್ಬೇಕು ಅನ್ನೋದೇ ನನ್ನ ಮುಂದಿರೋ ಗೊಂದಲ. ಸ್ವಲ್ಪ ಬೇಗ ಹೋಗಿ. ಓಕೆ. ಮೆಡಿಸಿನ್ಸ್ ಕೊಡ್ತಾ ಇದ್ರಲ್ವಾ? ತುಂಬ ಸೀರಿಯಸ್ ಕೇಸು, ಬಿ ಕೇರ್ಫುಲ್. ಓಕೆ ಡಾಕ್ಟರ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಹೇಳಿ. ಮಗುಗೆ ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ಮಗು ಕಂಡೀಷನ್ ಹೇಗಿದೆ ಅಂತ ಒಂದ್ಸರಿ ನೋಡಿ ಹೇಳಿ. ಸರಿ, ನಾನು ಮಗುನ ನೋಡ್ತೀನಿ, ನೀವಿಲ್ಲೇ ವೆಯ್ಟ್ ಮಾಡಿ. ಸಮಾಧಾನ ಮಾಡ್ಕೊಳ್ಳಿ. ಏನಾಗಲ್ಲ, ಡಾಕ್ಟರ್ ನೋಡ್ತೀನಿ ಅಂತ ಹೇಳಿದಾರೆ. ಅಲ್ಲಮ್ಮ, ಅಷ್ಟು ಸಣ್ಣ ಮಗು ಜೊತೆ ಆಚೆ ಬಂದು ಮಗುನೇ ಮರ್ತು ಯಾರಾದರೂ ಫೋನಲ್ಲಿ ಮುಳುಗೋಗ್ತಾರಾ? ಡಾಕ್ಟರ್, ನಥಿಂಗ್ ಟು ವರಿ. ಸ್ವಲ್ಪ ಸ್ಕ್ರ್ಯಾಚಸ್ ಆಗಿದೆ. ಐ ಹೋಪ್ ನೀವಿನ್ನು ಅರ್ಧ ಗಂಟೆಲಿ ಮಗುನ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ನೀವು ಮಾಡಿದ ಉಪಕಾರಕ್ಕೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣ್ರವ. ನೀವು ಥ್ಯಾಂಕ್ಸ್ ಹೇಳಬೇಕಿರೋದು ನನಗಲ್ಲ, ಸರಿಯಾದ ಸಮಯಕ್ಕೆ ನಮ್ಮಲ್ಲಿ ಕರ್ಕೊಂಬಂದಿರೋ. ಸರ್, ನೀವು ಮಾಡಿದ ಉಪಕಾರನ ನಾನು ಯಾವತ್ತೂ ಮರೆಯೋಕ್ಕಿಲ್ಲ ಸರ್. ಅಯ್ಯೋ, ಇದೆಲ್ಲ ಬೇಡಮ್ಮ. ಮಗುನ ಹುಷಾರಾಗಿ ನೋಡಿ. ಆಯ್ತಾ ಸರ್? ಓಕೆ. ಇದನ್ನಿಟ್ಕೊಳ್ಳಿ. ಆಯ್ತು ಕಣ್ರವ. ಬೈ ದ ವೇ, ನೀವು ಊಟಿಗೆ ಹೋಗಬೇಕಿತ್ತು, ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೆ, ಎದುರುಗಡೆ ಆಕ್ಸಿಡೆಂಟ್ ಆಯಿತು. ಓ ಐ ಸಿ. ಫ್ರ್ಯಾಂಕ್ ಆಗಿ ಒಂದು ವಿಷಯ ಹೇಳ. ರಿಯಲಿ ಐ ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್. ಮಗು ಯಾರದೇ ಆದರೂ ಅದ್ರ ಬಗ್ಗೆ ನೀವು ತಗೊಂಡಿದ್ದು ಕೇರ್ ಇದೆಯಲ್ಲ, ದಟ್ಸ್ ರಿಯಲಿ ಗ್ರೇಟ್. ಅಂದಾಗೆ ನೀವು ಊಟಿಗೆ ಹೋಗ್ಬೇಕು ಅಂತ ಹೇಳಿದ್ರಲ್ವಾ? ಯಾ. ಇಫ್ ಯು ಡೋಂಟ್ ಮೈಂಡ್, ನನ್ನ ಕಾರಲ್ಲೇ ಬರ್ಬೋದಲ್ಲ? ಅದು ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ?
ನಾನು ಹೇಳಿದ್ದು ನನ್ನ ಕಾರಲ್ಲಿ ಕೂತ್ಕೊಳ್ಳಿ ಅಂತ, ನನ್ನ ಹೆಗಲ ಮೇಲೆ ಕೂತ್ಕೊಳ್ಳಿ ಅಂತಲ್ಲ. ಬನ್ನಿ, ಪರವಾಗಿಲ್ಲ ಬನ್ನಿ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಡ್ರೆಸ್ ಚೇಂಜ್ ಮಾಡ್ಕೋತೀರಾ? ಬಿಕಾಸ್ ಐ ಫೀಲ್ ಲಿಟಲ್ ಅನ್ಈಸಿ. ಸೊ ಓಕೆ. ಗುಡ್ ಮಾರ್ನಿಂಗ್ ಸರ್. ಎರಡು ಕೊಡ್ಕೊ. ಓಕೆ ಸರ್, 5 minutes ಸರ್. ಹೇ ಹೋಗಣ್ವಾ? ಶ್ರೀ, ಹಲೋ ಶ್ರೀ. ಓ, ಕೂತ್ಕೊಳ್ಳಿ. ಕಾಫಿ ಆರ್ಡರ್ ಮಾಡಿದ್ದೀನಿ. ಓಕೆ. ಮೇಡಮ್, ನಿಮ್ಮ ಬ್ಯಾಗು. ಥ್ಯಾಂಕ್ ಯು. ಸರ್, ಬಿಲ್. ಸರ್, ನಿಮ್ಮ ಜೋಡಿ ಸೂಪರ್ ಸರ್. ಹನಿಮೂನ್ಗ ಸರ್? ಅಲ್ಲ, ಜಾತ್ರೆಗೆ. ಸರ್, ತೇರು ಜೋರಾಗಿ ಹೇಳಿರಿ ಸರ್. ಓಯ್, ಓ ಕ್ಯಾಮೆ ನೋಡೋಗ್ಲಾ? ತೇರು ಎಳಿಬೇಕಂತೆ, ತೇರ. ನಿಮ್ಮನ್ನು ಎಲ್ಲಿ ಡ್ರಾಪ್ ಮಾಡಲಿ? ನೀವು ಯಾವ ಕಡೆ ಹೋಗ್ತಾ ಇದ್ದೀರಾ? ನಾನಿಲ್ಲೇ ಕ್ಲೂನಿ ಮ್ಯಾನರಲ್ಲಿ ಸ್ಟೇ ಆಗ್ತಾ ಇದ್ದೀನಿ. ಓಕೆ, ಹಾಗಿದ್ರೆ ನನ್ನ ಇಲ್ಲೇ ಮುಂದೆ ಚೇರಿಂಗ್ ಕ್ರಾಸ್ ಸರ್ಕಲ್ ಹತ್ರ ಡ್ರಾಪ್ ಮಾಡಿದ್ರೆ ಸಾಕು. ಇಲ್ಲ, ನೀವು ಎಕ್ಸಾಕ್ಟಾಗಿ ಎಲ್ಲಿ ಹೋಗಬೇಕು ಅಂತ ಹೇಳಿ ನಾನು ಅಲ್ಲೇ ಡ್ರಾಪ್ ಮಾಡ್ತೀನಿ. ನನ್ನ ಮುಂದೆ ಸರ್ಕಲ್ ಹತ್ರನೇ ಡ್ರಾಪ್ ಮಾಡಿ, ನಾನು ಹೋಗ್ತೀನಿ. ಓಕೆ, ಫೈನ್. ಓಕೆ, ಥ್ಯಾಂಕ್ಸ್ ಫಾರ್ ದ ಡ್ರಾಪ್. ಬಾಯ್. ಓಕೆ, ಬಾಯ್. ಸರ್, ಕೈ ತೆಗೀರಿ ಸರ್. ಸಾರಿ. ಸರ್ 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 ಏನ್ಲೇ ತಮ್ಮ ಮ್ಯಾನೇಜರ, ಏನೋ ನಿನ್ನ ಕತಿ? ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಬಂತ ಸರ್? ರೊಕ್ಕ ಖರ್ಚು ಮಾಡಿ ಅಲ್ಲಿಂದ ಇಷ್ಟು ದೂರ ಬಂದಿದ್ದು ಮಲ್ಕೊಂಡು ನಿದ್ದೆ ಮಾಡಕ್ಕಲ್ಲಪ್ಪ, ಯುದ್ಧ ಮಾಡಕಲೇ, ಯುದ್ಧ ಮಾಡಕ. ಯುದ್ಧ ಮಾಡೋ ವಯಸ್ಸಿನಾಗ ಯುದ್ಧ ಮಾಡ್ಬೇಕಲೇ. ಈ ವಯಸ್ಸಿನಾಗ FTV ನೋಡ್ಕೊಂಡು ಜ್ವಲ ಸುರಿಸ್ಕೊಂತ ಕುಂತಿಯಲ್ಲ, ಲಗ್ನ ಗಿಗ್ನ ಆಗೈತೆ ಎಲ್ಲಿಂದ? ಹುಲಿ, ರಾಜ ಹುಲಿ. ಓಹೋ, ಇನ್ನು ಯಾವ ರಾಣಿ ಹುಲಿಗೂ ಪ್ರವೇಶ ಕೊಟ್ಟಿಲ್ಲ. ಬಾರಪ್ಪ ಪ್ರವೇಶ ಮಾಡ್ಬಾ ಅಂತ ಬಾಗ್ಲಾ ತಕೊಂಡು ಕುಂತಿರ್ತಾರನ? ಲೇ ತಮ್ಮ, ನಾವ ಹೋಗಿ ಒದ್ದು ಬಾಗ್ಲಾ ಮುರಿದು ಪ್ರವೇಶ ಮಾಡ್ಬೇಕ. ಇನ್ನ ಯಾವ ಕದನು ಮುರಿಯಕ್ಕೆ ಚಾನ್ಸೇ ಸಿಕ್ಕಿಲ್ಲ ಸರ್. ಅದಕ್ಕೆ ಬರೀ ಆಡ್ಸ್ಕೊಂಡೆ ಇವನಿ. ಐ ಆಮ್ ಸ್ಟಿಲ್ ವರ್ಜಿನ್.
ನೆಲ ಗುದ್ದಿ ಜಲ ತೆಗಿಯೋ ಟೈಮ್ನ್ಯಾಗ ಅದೇನೋ ಅಂತಾರಲ್ಲ, ಏಜ್ ಬಾರ್ ಆಗೋದ್ರೊಳಗ ಈ ಜಿನ್ನು ವರ್ಜಿನ್ನು ಅಂತ ಕುಂತಿಯಲ್ಲ ನೋಡು, ಶಿಲ್ಪಿ ಶಕ್ತಿ ಇರುವಾಗಲೇ ಮೂರ್ತಿಗಳನ್ನ ಕೆತ್ತಿ ಬಿಸಾಡ್ಬಿಡ್ಬೇಕಲೇ ತಮ್ಮ. BP ಶುಗರ್ ಬರೋಕ್ಕಿಂತ ಮೊದಲ PP ಆಡ್ಸಿರ್ಬೇಕ. ರೀ ಆ? ಪಿಪಿ ಆಡ್ಸೋರಂತೆ ಮೊದ್ಲು ನಾನು ಒಗ್ದಿದ್ ಬಟ್ಟೆನ ಆರ್ ಹಾಕಿ ಬನ್ನಿ. ಇವ 2 ಲಂಗ ಸೀರಿ ಜಂಪರ್ ಅಲ್ಲ, ಒಣಾಗ್ತೀನಿ ನಡಿ, ರೂಮಿಗರ ನಡಿ. ಸಾ ಆ? ಬನ್ನಿಲಿ. ನಿಮ್ಮ ಹೆಂಡ್ತಿನ ಎಲ್ಲೋ ನೋಡಿನಿ ಸಾ, ಎಲ್ಲಿ ಅಂತ ಗೊತ್ತಾಯ್ತಿಲ್ಲ. ನೋಡಾಕ್ ಚಾನ್ಸ ಇಲ್ಲ ತಮ್ಮ. ಮದುವೆ ಆಗೋಕ್ಕಿಂತ ಮೊದಲು ತವ್ರ ಮನಿ ಒಳಗ ಅದಾಳ, ಮದುವೆ ಆದ್ಮೇಲೆ ಗಂಡನ ಮನಿ ಬಿಟ್ಟು ಹೊರಗ ಬಂದಿಲ್ಲ. ಇದ ಫಸ್ಟ್ ಟೈಮ್ ಆಕಿ ಹೊರಗೆ ಬಂದಿರೋದ. ನೋಡಾಕ್ ಚಾನ್ಸ ಇಲ್ಲ. ಸುಮ್ಮನೆ ತಲೆ ಕೆಡಿಸ್ಕೊಬೇಡ, ಹೋಗ್ಲಿ. ಇಲ್ಲ ಸಾ, ಇದು ಸಾ ಎಲ್ಲೋ ನೋಡಿವ್ನಿ, ತುಂಬಾ ಹತ್ತಿರದಿಂದ ನೋಡಿನಿ, ಗೊತ್ತಾಯ್ತಿಲ್ವಲ್ಲ. ನಾನು ಎಲ್ಲೋ ನೋಡಿದ್ದೀನಲ್ಲ, ಹೌದಾ? ಎಲ್ಲಿ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ವಲ್ಲ. ನನಗೇನು ಡೌಟ್ ಬರ್ತದೆ, ನಿನಗೂ ಅದೇ ಡೌಟ್ ಬರ್ತದ. ಹೋಗಂಬಿಕ ಕೆಲಸ ನೋಡೋಗು. ಒಂದೊಳ್ಳೆ ಸಾಹಸ ಆಯ್ತಲ್ಲಪ್ಪ. ಬಾಯ್, ಎಂತ ಹುಡುಗಿ ತಕೊಂಬಂದ್ಬಿಟ್ಟವನೆ. ಎಲ್ಲರ ಹಣೆ ಬರೋನು ಬ್ರಹ್ಮ ಪೆನ್ನಲ್ಲಿ ಬರ್ದ್ರೆ ನನ್ನ ಹಣೆ ಬರೋಣ. Hi, I'm Sri. ಐ There is room already booked in my name. ಬೆಂಗಳೂರವ್ರಲ್ವಾ ಸಾ ನೀವು? ಹೌದು, ನೀವು ಕನ್ನಡದವರ? ಅಯ್ಯೋ, ಮಂಡ್ಯದವ್ರು ಸಾ. ಓ, ಕಬ್ಬಿನ ಜಲ್ಲೆ. ಇಷ್ಟು ಉದ್ದ ಇರುತ್ತೆ ಸರ್. ಇರುತ್ತೆ. ಸಾ, ನಿಮ್ಮ ರೂಮ್ ನಂಬರು 501 ಅಲ್ವಾ ಸಾ? ತಗೋ ಸರ್. ಸಾರ್ನ ಕರ್ಕೊಂಡೋಗಿ ರೂಮಲ್ಲಿ ನೀಟಾಗಿ ಮಲ್ಸುಟ್ ಬಂದ್ಬಿಡು. ಓಕೆ ಸರ್. ಒಬ್ಬರೇ ಬಂದಿದ್ರಲ್ಲ ಸರ್? ಸದ್ಯಕ್ಕೆ. ಆಮೇಲೆ ಬತ್ತಾಳೇನೋ. ಹಾಯ್ ರಾಜೇಶ್. ಹಾಯ್, ವಾಟ್ ಅ ಸರ್ಪ್ರೈಸ್. ಏನಮ್ಮ, ಚೆನ್ನಾಗಿದ್ಯಾ? ಐ ಆಮ್ ಗುಡ್. ಹೌ ಯು? ಏನಪ್ಪ, ಇನ್ನು ಆಫೀಸು ಅಂತಾನೆ ಇದೆಯಾ ಅಥವಾ ಏನಾದರೂ ಬದಲಾಗಿದೆಯಾ? ಲೈಫಲ್ಲಿ ಫಸ್ಟ್ ಟೈಮ್ ಆಫೀಸ್ ಕೆಲಸ ಎಲ್ಲ ಬಿಟ್ಟು ರಿಲ್ಯಾಕ್ಸ್ ಆಗೋಣ ಅಂತ ನಿಮ್ಮ ಊರಿಗೆ ಬಂದಿದ್ದೀನಿ. ಹೇಯ್, ಸೂಪರ್. ಯಾವುದಿದು ಕ್ಲೂನಿ ಮೆರರ್ ಅಂತ ರೆಸಾರ್ಟ್ ಇದೆಯಲ್ಲ, ಇಲ್ಲೇ ಸ್ಟೇ ಆಗಿದ್ದೀನಿ. ಏಯ್, ಅಲ್ಲಿ ಯಾಕೋ ಹೋದೆ? ನಮ್ಮ ಗೆಸ್ಟ್ ಹೌಸ್ಗೆ ಬರ್ಬೋದಿತ್ತಲ್ಲ. ಯಾಕಪ್ಪ, ನಾವು ಅಷ್ಟೊಂದು ಬೇಜಾರಾಗ್ಬಿಟ್ವಾ? ಹಾಗಲ್ಲ ಕಣೋ, ವಿಷಯ ಏನು ಅಂತ ನಾನು ಅಲ್ಲೇ ಬಂದು ಹೇಳ್ತೀನಿ. ಸರಿ, ಬೇಗ ಬಾ, ಐ ಆಮ್ ವೈಟಿಂಗ್. ನೀನು ಹಾಕ್ತಾ ಇರೋ ಪೆಗ್ಗು ಮುಗಿಯೋಷ್ಟಲ್ಲಿ ಬರ್ತೀನಿ, ಓಕೆನಾ? ಓಕೆ, ಬಾಯ್. ಹಾಯ್ ರಾಜೇಶ್. ಹೇಯ್, ಹಾಯ್, ವೆಲ್ಕಮ್. ಆಗಿದೆಯಾ? ವೆಲ್ಕಮ್. ಸೂಪರ್, ಕೂತ್ಕೋ. ನಮ್ಮ ಫ್ರೆಂಡ್ ವಿನಿ. ಹಾಯ್. ಶ್ರೀ. ಜಸ್ಟ್ ನನಗೊಂದು 4-5 ದಿವಸ ಕಂಪ್ನಿ ಕೊಡೋಕ್ಕೆ ಅಂತ ಬಂದಿದ್ದಾಳೆ. ಈ USA, UK, ಚೈನಾ, ರಷ್ಯಾ ಮಲ್ಟಿ ಕ್ಯೂಸನ್ನೆಲ್ಲ ಟೇಸ್ಟ್ ಮಾಡಾಗೋಯ್ತು. ನಾಟಿನೇ ಬೆಸ್ಟು ಅಂತ ಫಿಕ್ಸ್ ಆಗಿಬಿಟ್ಟೆ. ಏಯ್, ಯು ಡೋಂಟ್ ಮೈಂಡ್ ಹರ್ ಕಂಪ್ನಿ, ರೈಟ್? ಏಯ್, ಕಮಾನ್ ಯಾ, ನಾಟ್ ಅಟ್ ಆಲ್. ದಟ್ಸ್ ಓಕೆ. ಏನು ತೊಗೊಂತ್ಯಾ? ಎನಿ ಫ್ರೂಟ್ ಜ್ಯೂಸಾ? ಹೇಯ್, ಗ್ರೋ ಅಪ್ ಮ್ಯಾನ್. ಯಾವಾಗ ನೀನು ಬದಲಾಗೋದು? ಲೈ, ನೀನು ಬದಲಾಗಿದೆಯಾ ಅಂತ ಇಡೀ ಜಗತ್ತೇ ಬದಲಾಗಬೇಕಾ? ಆಯ್ತಪ್ಪ, ಬೋರ್ಡ್ ಮೀಟಿಂಗ್ ಸ್ಟಾರ್ಟ್ ಮಾಡ್ಬೇಡ. ನಿನಗೇನು ಫ್ರೂಟ್ ಜ್ಯೂಸ್ ತಾನೆ? ಎಸ್. ಮಿನಿ ಪ್ಲೀಸ್. ಯಾ ಶೋರ್. ಪ್ಲೀಸ್. ಥ್ಯಾಂಕ್ ಯು. ಏನಪ್ಪ ಹಾಗೆ ನೋಡ್ತಾ ಇದೆಯಾ? ಏನಿಲ್ಲ, ಪ್ರಪಂಚದಲ್ಲಿರೋ ಸುಂದರಿರೆಲ್ಲ ನಿನ್ನ ಮನೆಯಲ್ಲೇ ಇದ್ದಾರಲ್ಲ ಅಂತ. ಆಫ್ ಕೋರ್ಸ್, ಯು ನೋ ಮೈ ಪ್ಯಾಷನ್, ರೈಟ್? ವೈನ್, ವುಮನ್. ಯಾ ಐ ನೋ ದಟ್. ಸರಿ, ನಮ್ದು ಬಿಡಿ. ನೀವೇನು ಹುಡುಗಿರ ವಿಷಯದಲ್ಲಿ ಅಟ್ಲೀಸ್ಟ್ ಜಸ್ಟ್ ಪಾಸ್ ಲೆವೆಲ್ಗಾದ್ರೂ ಬಂದಿದ್ದೀರಾ? ನಾವಿನ್ನೂ ಆ ವಿಷಯದಲ್ಲಿ LKG ಸ್ಟೂಡೆಂಟ್. ಸದ್ಯ ಪ್ಲೇ ಹೋಮ್ ಅನ್ಲಿಲ್ವಲ್ಲ. ಯಾವನ ಅವನು. ಸೊ ಹಾಲಿಡೇಗೆ ಅಂತ ಬಂದಿದ್ಯಾ? ಎಸ್, ಮೈಂಡ್ ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ. ಥ್ಯಾಂಕ್ ಯು. ಒಬ್ಬನೇ ಬಂದಿದ್ಯಾ, ಏನೋ ರಿಫ್ರೆಶ್ ಆಗ್ತೀಯಾ? ಅದೇ ಒಂದು ಹುಡುಗಿ ಜೊತೆ ಬಂದಿದ್ರೆ ಫ್ರೆಶು ರಿಫ್ರೆಶು ಎಲ್ಲ ಆಗ್ತಿತ್ತೆ. ಗುರು, ನಾನು ಬಂದಿರೋದು ಶಿವರಾತ್ರಿಗೆ, ನವರಾತ್ರಿಗಲ್ಲ. ಶಿವರಾತ್ರಿನೋ ನವರಾತ್ರಿನೋ, ಒಟ್ಟಿನಲ್ಲಿ ಪ್ರತಿ ರಾತ್ರಿ ಶೋಭನದ ರಾತ್ರಿ ಆಗಬೇಕು, ಅದು ಇಂಪಾರ್ಟೆಂಟು. ನೋಡ್ದಾ, ಎಲ್ಲ ಸಹವಾಸ ದೋಷ, ಏನೂ ಮಾಡೋಕ್ಕಾಗಲ್ಲ. ಸರಿ ಕಣೋ, ನಾನಿನ್ನು ಬರ್ತೀನಿ. ಹೇ, ಏನು ಹೀಗೆ ಬಂದು ಹೀಗೆ ಹೋಗ್ತಾ ಇದೆಯಾ? ತುಂಬ ದಿವಸದ ಮೇಲೆ ಬಂದಿದ್ಯಾ, ಇಲ್ಲೇ ಇದ್ದು ಬೆಳಗ್ಗೆ ಆರಾಮಾಗಿ ಹೋಗು. You can stay here tonight. Straight lane is boring. Triangle will be exciting. ನೋ ಥ್ಯಾಂಕ್ಸ್. ಏಯ್, ನಿಮ್ಮಿಬ್ಬರ ಮಧ್ಯೆ ತೊಂದರೆ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಓಕೆ, ಐ ಟೇಕ್ ಲೀವ್. ಯು ಗೈಸ್ ಕ್ಯಾರಿ ಆನ್. ಯಾಕೋ ಇನ್ನು ಸ್ವಲ್ಪ ತೀರಾ? ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತೀನಲ್ಲ, ಸಿಗ್ತೀನಿ. ಯಾಕೆ ಆಫರ್ ಇಷ್ಟ ಆಗಲಿಲ್ವಾ? ಹೋಗಲ್ಲ ಆಫರ್. ಓಕೆ, ಸರಿ, ಬಾಯ್. ಹಾಂ, ಅದೇನದು ಟ್ರಯಾಂಗಲು? ಚೆನ್ನಾಗಿದೆ ಐಡಿಯಾ. ಇವನು ವರ್ಕೌಟ್ ಆಗಲ್ಲ.
ಸರ್ ನಿಮ್ಮ ಹೆಂಡ್ತಿ ನಾನು ಎಲ್ಲೋ ನೋಡಿವ್ನಿ ಸರ್ ಜ್ಞಾಪಕನೇ ಬರ್ತಿಲ್ಲ. ಲೇ ಅಪ್ಪ ಯಾಕೆ ಹೋಗಿ ಬಿದ್ದಿಲ್ಲ ನಮ್ಗೆ ಒಂದ ಅಳತಿ ಕೈ ತೊಳ್ಕೊಂಡು. ಲೇ ಅಪ್ಪ ಮ್ಯಾನೇಜರ್, ನಿನ್ನ ತ್ರಾಸು ನಮಗೆ ಅರ್ಥ ಆಗೈತಿ. ನಿನ್ನ ಏಜು 30 ಕ್ರಾಸ್ ಆಗೈತೆ, ಎನರ್ಜಿ ಫುಲ್ ಲಾಸ್ ಆಗೈತಿ. ಎಲ್ಲಿ ಕೈ ತೋರಿಸು. ಹೂ ಯಾ ಕೈ ತೋರಿಸ್ತಿಲ್ಲ? ತೊಳ್ಕೊಂಡು ಎಲ್ಲ ಗೆರಿ ಸೌದ್ ಹೋಗ್ಯಾವ. ಬಲಗೈ ತೋರ್ಸ. ಲೇ ಅಪ್ಪ, ನಿನ್ನ ಯೋಗದೊಳಗ ಸ್ತ್ರೀ ಯೋಗ ಐತಿ. ಅಪ್ಪ ಆಂಟಿ ತರ ಇರೋ ಹುಡುಗಿ ತರ ಇರೋ ಆಂಟಿ ನಿನ್ನ ಗಂಟು ಬೀಳೋದೈತಿ. ನಿನ್ನ ಈ ಬಾಡಿಗೆ ಜಂಗ್ ಹತ್ತಿ ಹೋಗಿಬಿಟ್ಟೈತಿ. ಅದಕ್ಕೆ ಗ್ರೀಸಿಂಗು ಆಯಿಲಿಂಗು ಮಾಡಿ ಬಾಡಿನ ಸ್ಟಡಿ ಆಗಿಟ್ಕೋ. ಸರಿ ತಂಗಿದಲ್ಲಪ್ಪ. ನೋಡಲೇ, ನಾ ಹೇಳಿ ನಿನಗಿನ್ನೂ ಭವಿಷ್ಯ 5 ನಿಮಿಷ ಆಗಿಲ್ಲ. ನಿನಗೆ ಲಾಟ್ರಿ ಹೊಡೆದ ಬಿಡ್ತ ಬಂತ್ ನೋಡಿ ಅಂತ ಹುಡುಗಿ. ಇನ್ನು ತಡ ಮಾಡಬೇಡ, ಕಾಳು ಹಾಕಿ ಬಲಿ ಕೆಡ್ಕೋ. ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ಹಲೋ, ಎಸ್ ರೆಸಾರ್ಟ್ ಇನ್ಚಾರ್ಜ್? ನಾನೇ ಮೈ ನೇಮ್ ಇಸ್ ರಸಿಕಾ, ಈ ಹೋಟ್ಲು ಮ್ಯಾನೇಜರ್. ನಾವು ಸೆನ್ಸೆಕ್ಸ್ ಕಂಪನಿಯಿಂದ ಬಂದಿದ್ದೀವಿ. ನಮಗೆ ಒಂದು ಕಾಟೇಜ್ ಖಾಲಿ ಇದೆಯಾ? ಕಾಟೇಜ್ ಏನೋ ಖಾಲಿ ಇದೆ, ಆದ್ರೆ ಇಷ್ಟು ಜನಕ್ಕೆ ಒಂದೇನಾ? ವೈ ನಾಟ್? ನಾವೆಲ್ಲ ಒಟ್ಟಿಗೆ ಇರ್ತೀವಿ, ಒಗ್ಗಟ್ಟಲ್ಲಿ ಬಲ ಇದೆ. ಇಕ್ಕಟ್ನ್ಯಾಗ ಸುಖ ಇರೋದು. ನೀವೆಷ್ಟೊಂದು ಪ್ರೀತಿಯಿಂದ ಕೇಳ್ತಿದ್ದೀರಾ ಅಂದಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಪ್ರದೀಪಾ ಬಾರಪ್ಪ ಇಲ್ಲಿ. ಬಂದೆ ಸರ್. ಬೇಯಿಸ್ತೇನೆ ತಿನ್ಕೊಬೋಣ ಅನಿಸ್ತಿದೆ ಸರ್. ಮೇಡಮ್ಗೆ 143 ಕಾಟೇಜ್ ತೋರಿಸು. ಓಕೆ ಸರ್. ಥ್ಯಾಂಕ್ ಯು ಮಿಸ್ಟರ್ ರಸಿಕಾ, ಐ ಲೈಕ್ ಯುವರ್ ಸರ್ವಿಸ್. ನೀವು ತುಂಬಾ ಫಾಸ್ಟ್. ಮುಂದಕ್ಕೆ ನೋಡ್ತಿರೋ ಕಬ್ಬು ಜಲ್ಲ ಅರ್ಧಂಗೆ ಅರ್ಧ ಬಿಡ್ತೀನಿ. ಬ್ಲ್ಯಾಕ್ ಅಂಡ್ ವೈಟ್ ಜೋಡಿ ಸಾಕಾಗಿರ್ತದೆ. ಲೇ ಅಪ್ಪ, ಎಲ್ಲ ಇಲ್ಲೇ ಜೋಸ್ಬಾಡಲೇ, ಜೊಲ್ಲು ಉಳಿಸುವ ಸ್ವಲ್ಪ. ನಮ್ಮ ಫಿಗರ್ಗೆ ಹೋಗ್ಬಿತ್ತು. ಹಲೋ ಸರ್, ಕೀ ಪ್ಲೀಸ್. ಬಾಬು ಸರ್, ಗಿವ್ ದ ಕೀ. ಥ್ಯಾಂಕ್ ಯು ಸರ್. ಸಮನ್ ಈಸ್ ವೇಟಿಂಗ್ ಫಾರ್ ಯು. ಫಾರ್ ಮೀ? ಎಸ್ ಸರ್. ಥ್ಯಾಂಕ್ ಯು. ಇಟ್ಸ್ ಓಕೆ. ಹಾಯ್. ಬನ್ನಿ ನನ್ನ ಜೊತೆ. ಪ್ಲೀಸ್ ಕಮ್. ಕೊಡಿ. ಇಟ್ಸ್ ಓಕೆ. ಪರವಾಗಿಲ್ಲ, ಕೊಡಿ. ಪ್ಲೀಸ್ ಟೇಕ್ ಅ ಸೀಟ್. ಓಕೆ. ಬಿ ಕಂಫರ್ಟಬಲ್. ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಹೋಮ್. ಕುಡಿಯೋಕೆ ಅಂತ ಗೊತ್ತೀರಾ? ಕಾಫಿ, ಟೀ, ಜ್ಯೂಸ್? ಜಸ್ಟ್ ಸಮ್ ವಾಟರ್. ಓಕೆ, ಕೂತ್ಕೊಳ್ಳಿ. ತಗೊಳ್ಳಿ. ಥ್ಯಾಂಕ್ ಯು. ಹೇಳಿ. ದೀಪಾವಳಿ ಟೈಮಲ್ಲಿ ನಾನು ಒಂದು 4 ದಿನ ಸುತ್ತಾಡೋಕ್ಕೆ ಅಂತ ಔಟ್ ಆಫ್ ಸ್ಟೇಷನ್ಗೆ ಬರ್ತೀನಿ. ಈ ಸಲ ಇಲ್ಲಿಗೆ ಬಂದೆ. ನೀವು ನನ್ನ ಡ್ರಾಪ್ ಮಾಡಿ ಹೋದ್ಮೇಲೆ ಯಾರೋ 4 ಜನ ರೌಡಿಗಳು ಅಟ್ಯಾಕ್ ಮಾಡಿ ಈ ಬಟ್ಟೆ ಬ್ಯಾಗನ್ನು ಬಿಟ್ಟು ವ್ಯಾನಿಟಿ ಬ್ಯಾಗು, ಮೊಬೈಲ್ ಫೋನು ಎಲ್ಲ ಕಿತ್ಕೊಂಡು ಹೋದರು. ಈ ಊರಲ್ಲಿ ನನಗೆ ಪರಿಚಯದವರು ಅಂತ ಯಾರೂ ಇಲ್ಲ. ಬೇರೆ ದಾರಿನೇ ಇಲ್ಲದೆ ನಿಮ್ಮ ಹತ್ರ ಬರಬೇಕಾಯ್ತು. ಹೋದರೆ ಹೋಗಲಿ ಬಿಡಿ, ಸದ್ಯ ನಿಮಗೇನಾಗಲಿಲ್ವಲ್ಲ. ಹೇಳಿ, ನನ್ನಿಂದ ನಿಮ್ಗೇನು ಸಹಾಯ ಆಗಬೇಕು? ನಾನು ವಾಪಸ್ ಬ್ಯಾಂಗ್ಳೂರ್ ಹೋಗೋಕ್ಕೆ ಅರೇಂಜ್ ಮಾಡಿದ್ರೆ ಸಾಕು. ಅಲ್ಲ, ಒಂದು 4-5 ದಿನ ಇದ್ದು ಹೋಗ್ತೀನಿ ಅಂತ ಬಂದು ಇಷ್ಟು ಬೇಗ ಹೊರಟೋಗ್ತೀರಾ? ಬೇರೆ ಆಪ್ಷನ್ ಇಲ್ಲ. ಯಾಕಿಲ್ಲ? ಯು ಕ್ಯಾನ್ ಸ್ಟೇ ಹಿಯರ್. ಐ ಮೀನ್, ಇಲ್ಲಿ 2 ರೂಮ್ ಇದೆ. ಆ್ಯಕ್ಚುಲಿ ನಾನು ಇಲ್ಲಿ ಬಂದಿರೋದು ಒಂದಷ್ಟು ದಿನ ಸುತ್ತಾಡ್ಕೊಂಡು ಹೋಗೋಣ ಅಂತಾನೆ. ನಾನು ಫೋರ್ಸ್ ಮಾಡ್ತಾ ಇಲ್ಲ, ನಿಮ್ಗೆ ಇಷ್ಟ ಇದ್ದರೆ ಇರಬಹುದು. ಓಕೆ, ಬನ್ನಿ, ನಿಮ್ಮ ರೂಮ್ ತೋರಿಸ್ತೀನಿ. ಬನ್ನಿ. ಇಲ್ಲೆಲ್ಲ ಸೇಫ್ ಆಗಿದೆ, ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಓಕೆ? ಓಕೆ.
ಅಂತೂ ಯಂಗ್ ಏಜಲ್ಲೇ ಬಿಗ್ ಅಚೀವ್ಮೆಂಟ್ ನಿಮ್ಮದು. ಈ ಅಚೀವ್ಮೆಂಟ್ಗೋಸ್ಕರ ರೌಂಡ್ ದ ಕ್ಲಾಕ್ ಕೆಲಸ ಮಾಡಿದ್ದೀನಿ. ಅಟ್ ಲಾಸ್ಟ್ ದಿಸ್ ಇಸ್ ಎ ರಿಫ್ರೆಶಿಂಗ್ ಟ್ರಿಪ್. ಈ ರಿಫ್ರೆಶಿಂಗ್ ಟ್ರಿಪ್ಪಲ್ಲಿ ನಾನು ನಿಮಗೆ ಬೋರ್ ಹೊಡಿಸ್ತಿಲ್ಲ ತಾನೇ? ನಾಟ್ ಅಟ್ ಆಲ್. ಆ್ಯಕ್ಚುಲಿ ನಿಮ್ಮ ಕಂಪ್ನಿಯಿಂದ ಐ ಆಮ್ ಫೀಲಿಂಗ್ ಮೋರ್ ಪ್ಲೆಸೆಂಟ್. ಥ್ಯಾಂಕ್ಸ್. ಇಲ್ಲಿ ಕೂತ್ಕೊಂಡು ಏನಾದರೂ ಮೇಯ್ತಾವಳ ನೋಡೋಣ. ಎಲ್ಲೋದ್ಲಪ್ಪ ನನ್ನ ದುಂಡುಪಾಳ್ಯ? ಈ ಬಟ್ಟೆತೋ ದಂಡುಪಾಳ್ಯದೋ ಅದು ಎಲ್ಲಿ ಕರ್ಕೊಂಡು ಹೋದ್ರು ಏನೋ. ಸೋಲೋ ಫೈಟ್ ಮಾಡೋಣ ಆದರೆ ಗ್ಯಾಂಗ್ ವಾರೇ ಬೇಕು ಅಂತಳೆ. ಯಾಕಲೇ ತಮ್ಮ ಏನೋ ಹುಡುಕಾಗತ್ತಿಯಲ್ಲ, ಹುಡುಕುದ್ರಾಗ ಎಲ್ಲಿ ಹುತಾತ್ಮ ಆಗಿ ಹೋಗಿಬಿಡ್ತೀಯನಂತೀನಿ ನಾನು. ಬ್ಯಾಡದೇ ಇರೋ ಟೈಮಲ್ಲೆಲ್ಲ ನಿಮ್ಮಂಥ ಮಹಾತ್ಮರು ಬಂದರೆ ನಾವು ಹುತಾತ್ಮರು ಆಗದೆ. ಎಣ್ಣೆ ಗಾಡಿ ಜೊತೆಗೊಂದು ಎಮ್ಮೆ ಬಾಡಿ. ಬಾರ ನನ್ನ ಮುದ್ದಿನ ರಾಣಿ, ಹೊಟ್ಟಿಗೆ ಏನ್ರ ಹಾಕೊಂಡು ರೂಮ್ ಸೇರ್ಕೊಳ್ಳೋಣ. ಯಾವ ಸುಖಕ್ಕೆ ಮಲ್ಕೊಳಕ? ನಾನ್ ನೋಡಿಲ್ವಾ ನಿಮ್ ಪೌರುಷನ? ಹುಟ್ಟೋಕ್ ಮುಂಚೆನೆ ಮುಳುಗೋ ಸೂರ್ಯ ಅಲ್ವಾ ನೀವು? ಜೋಡಿ ಅನ್ಬೇಕಪ್ಪ. ಇದಕ್ಕೆ ನೋಡಾಕ 2 ಕಣ್ಣು ಸಾಲೋದಿಲ್ಲಪ್ಪ. ಹನಿಮೂನ್ಕಂತ ಬಂದೀರಿ, ನೀವು ಮಾಡು ಒಂದೊಂದು ಕೆಲಸನೂ ಮುದುಕಾದ ಮೇಲೆ ನೆನ್ಪಿಟ್ಟಿರ್ಬೇಕು. ಹಂಗೆ ಮಾಡ್ಬೇಕು ಕೆಲಸನ. ನೋಡಾಕ ಒಳ್ಳೆ ಬ್ಯಾಟ್ಸ್ಮನ್ ಕಂಡಂಗೆ ಕಾಣಕತ್ತಿದಿ, ಒಳ್ಳೆ ಬ್ಯಾಟಿಂಗ್ ಮಾಡ್ಬೇಕೇನಪ್ಪ. ಸಾಕ್ ಬನ್ರಿ. ಬರ್ತೀನಿ ರೀ ಸರ. ತಡಿಲೆ ತಂಗಿ, ಹುಡುಗುಗ ಹೊಡ್ಯಾಕ ಅನುಕೂಲ ಮಾಡಿ ಕೊಡಬೇಕು. ಮತ್ತೆ ಡಕ್ಔಟ್ ಮಾಡಿ ಕುಂತೀವ, ಗುಗ್ಲಿ ಸ್ಪಿನ್ನಿಂಗ್ ಮಾಡಬೇಡ, ಬರೀ ಫುಲ್ ಟಾಸ್ ಬಾಲ್ ಕೊಡು ಸರ. ಬರೀ ಕುಟ್ಬೇಕು ನೀವು. ಹಾಂ ನಡೀರಿ. ಬರ್ತೀನಿ ರೀ ಸರ. ಕುಟ್ಟು ಕುಟ್ಟು ಅನ್ನೋದಕ್ಕೆ ನೀವೇನ್ ದೊಡ್ಡ ಕೋಚ? ಮೊದ್ಲು ನಿಮ್ಮನ್ನ ನೀವು ನೋಡ್ಕೊಳ್ಳಿ. ನೀವೇ ಫಸ್ಟ್ ಬಾಲ್ಗೆ ಔಟ್ ಆಗ್ಬಿಡ್ತೀರಾ. ಯಾವತ್ತಾದ್ರೂ 1 ರನ್ ಹೊಡೆದಿದ್ದೀರಾ ನಿಮ್ ಮುಖಕ್ಕೆ? ನಾವು ಚಿಣಿಪಿಣಿ ಆಡೋರಳ ದೊಡ್ಡ ಶಾಣೆಕದಿ, ಊಟ ಮಾಡಂಬ. ಗುಡ್ ಮಾರ್ನಿಂಗ್. ಕಾಫಿ? ಥ್ಯಾಂಕ್ ಯು ವೆರಿ ಮಚ್. ಒಂದು ಕಾಫಿ ಕೊಟ್ಟಿದ್ದಕ್ಕೆ ಇಷ್ಟು ದೊಡ್ಡ ಥ್ಯಾಂಕ್ಸಾ? ಥ್ಯಾಂಕ್ಸ್ ಕಾಫಿಗಲ್ಲ, ನಂಗೆ ಚಳಿ ಆಗತ್ತೆ ಅಂತ ಕನಸಿನಿಂದ ರಾತ್ರಿ ಬ್ಲ್ಯಾಂಕೆಟ್ ಹೊತ್ಸಿದ್ರಲ್ಲ ಅದಕ್ಕೆ. ಬೇಗ ಕಾಫಿ ಕುಡಿದು ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ಹೋಗೋಣ. ಓಕೆ ಓಕೆ. ಏನು ಮೋಹ ಏಕೂತ ಅಲ ಲೇ, ನಾ ದಂಡುಪಾಳ್ಯದ ಹುಡುಗರನ್ನೆಲ್ಲ ಇಲ್ಲೇ ಒಂದೇ ಕಡೆ ಕೂಡಾಕೊಂಡಿನಿ. ಆ ದುಂಡುಪಾಳ್ಯದ ಹುಡುಗಿ ಅಲ್ಲೇ ಕಾಟೇಜ್ನಾಗ ಐತಿ. ಟೈಮ್ ವೇಸ್ಟ್ ಮಾಡ್ಲಾರ್ದಂಗ ಮಗನ ಶುರು ಹಚ್ಕೋ. ಅಯ್ಯೋ ಅಣ್ಣ, ಥ್ಯಾಂಕ್ಸ್. ಅಲ್ಲ ಅಂಕಲ್, ನಮ್ಗೆಲ್ಲ ಕತೆ ಹೇಳ್ತೀನಿ ಅಂತ ಕರ್ಕೊಂಬಂದ್ಬಿಟ್ಟು ನಿಮ್ ಪಾಡು ನೀವು ಫೋನಲ್ಲಿ ಮಾತಾಡ್ತಿದ್ದೀರಾ. ನಾವೇನಿಲ್ಲಿ ಹುಲ್ ಕೇಳ್ಬೇಕಾ? ಯಾವ್ದೋ ಸಿನಿಮಾ ಕತೆ ಹೇಳ್ತೀನಿ ಅಂದ್ರಲ್ಲ, ಹೇಳಿ. ಯಾಕೆ ಹಂಗೆ ಲಬ್ 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 ಹೊಯ್ಕೊಳಕತ್ತಿರ್ಲಿ, ಹೇಳೋ ಮಟ್ಟ ಸ್ವಲ್ಪ ತಡೀರಿ. ಅಲ್ಲ, ಫಿಲಮ್ ಹೆಸರು ಏನು ಅಂಕಲ್? ದರ್ಟಿ ಪಿಕ್ಚರ್. ಹೀರೋನ್ ಯಾರು ಅಂಕಲ್? ವಿದ್ಯಾಬಾಲನ? ಅಲ್ಲ. ಮತ್ತೆ ಸನ್ನಿ ಲಿಯೋನ? ಅವ್ರಿಬ್ರಿಗಿಂತ ಚಂದ ಇರಕಿ, ಅವ್ರಿಬ್ರು ಅಲ್ಲ ಅಲ್ಲ. ಓ,
ರಸಿಕಾ ನೀವಾ? ಬನ್ನಿ ಬನ್ನಿ, ಕರೆಕ್ಟ್ ಟೈಮಿಗೆ ಬಂದ್ರಿ. ಅದು ಸ್ನಾನಕ್ಕೆ ಹೋಗೋಣ ಅಂತ ಬಟ್ಟೆ ಎಲ್ಲ ಬಿಚ್ಚಿದ್ದೆ, ಯಾರು ಇರ್ಲಿಲ್ಲ. ಯಾರನ್ನಾದ್ರೂ ಸ್ವಲ್ಪ ಕಳಿಸ್ತೀರಾ? ಫಿಲಮಲ್ಲಿ ಹೌದಪ್ಪ. ನಾನಿರುವಾಗ ಬೇರೆ ಯಾಕೆ ಮೇಡಮ್? ನಾನೇ ನೀವಾ? ಅದರಲ್ಲಿ ನಾನು ಎಕ್ಸ್ಪರ್ಟ್ ಮೇಡಮ್. ಹೀರೋ. ಸರಿ ಸರಿ, ಹಾಗಾದ್ರೆ ಬಟ್ಟೆ ಬಿಚ್ಚಿ. ಬಟ್ಟೆ ಬಿಚ್ಬೇಕಾ? ಅದೇ ನಿಮ್ ಕಂಫರ್ಟಬಲ್ ಆಗಿರ್ಬೇಕಲ್ವಾ? ಸಸ್ಪೆನ್ಸ್ ಸಾಕು, ಮುಂದೆ ಹೇಳಿ ಅಂಕಲ್. ಅಬ್ಬಾ ನೀವೆಲ್ಲ ಎಷ್ಟು ಕುತೂಹಲದಿಂದ ಕೇಳ್ತೀರ ಅಂದ ಮೇಲೆ ನನ್ನ ಕತಿಯೊಳಗೂ ದಮ್ ಐತಿ ಅಂದಂಗೆ ಆತು. ಆಯ್ತಾ? ರೆಡಿ ರೆಡಿ. ಬಾತ್ರೂಮ್ಗೆ ಹೋಗಣ್ವಾ? ಬಾತ್ರೂಮ್ ಅಲ್ಲಿ ನೀರಲ್ಲಿ. ಓಕೆ. ಯಾಕೆ ನಿಮ್ ಅಂದ್ರೆ ಅಷ್ಟೊಂದು ಇಷ್ಟನಾ? ಅಯ್ಯೋ ಇಷ್ಟನ ಪ್ರಾಣ. ಬನ್ನಿ. ಸ್ವಲ್ಪ ವೀಕ್ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿ. ಎಲ್ಲಿಂದ ಶುರು ಮಾಡ್ಲಿ? ಇಲ್ಲಿಂದ. ಇಲ್ಲಿಂದನಾ? ಇಲ್ಲಿಂದ ಅಲ್ಲ, ಅಲ್ಲಿಂದ. ಅಲ್ಲಿಂದನಾ? ಹೌದು. ನೀವು ಉಜ್ಜು ಉಜ್ಜು ಅಂತ ಕರ್ದಿದ ಅದನ್ನ? ಹೌದು, ಬಾತ್ರೂಮ್ನ. ಯಾಕೆ ಸ್ವರ್ಗ ಒಂದ್ ನಿಮಿಷ ಕಣ್ಮುಂದೆ ಬಂದು ಪಾಸ್ ಆದಂಗಾಯ್ತಾ? ಹಾ, ನನ್ಗೆ ಸ್ನಾನ ಮಾಡ್ದಿದ್ರೆ ರಾತ್ರಿ ನಿದ್ರೆನೆ ಬರಲ್ಲ. ಅದು ನಾನು ಹೋಟ್ಲ್ ಮ್ಯಾನೇಜರ್. ಇವ್ರೆ ಮ್ಯಾನೇಜರ್ ಆದ್ರೇನು? ಈ ಕೆಲ್ಸಕ್ಕೆ ಒಪ್ಕೊಂಡಿದ್ ಯಾರು? ನಾನಾ? ನೀವ್ ತಾನೇ? ಉಜ್ಜಿ ಬೇಗ. ಏನ್ ಹಾಗ್ ನೋಡ್ತಿದ್ದೀರಾ? ಹೋಗಿ. ಮೈ ತೋರಿಸ್ಬಿಟ್ಟು ಗೋಡೆ ತೋರಿಸ್ತಾಳು. ಇದು ಮುಚ್ಚಬೇಕು. ಒಂದ್ ನಿಮಿಷ, ಆಮೇಲೆ ಕಾಲ್ ಮಾಡ್ತೀನಿ. Are you all right? Yes, I'm all right. Sorry. Thank you also. It's okay. Bye. ನಿಮ್ಮ ಡ್ರೆಸ್ ಚೇಂಜ್ ಮಾಡ್ಕೋತೀರಾ? ಐ ಫೀಲ್ ಲಿಟಲ್ ಅನ್ಈಸಿ. ಹೋಗೋಣ ಬನ್ನಿ. ಓಯ್, ಇಟ್ಟಿದ್ದಾಯ್ತಲ್ಲ, ಹೋಗು. ತುಂಬ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಟೇಸ್ಟೇ ಮಾಡಿಲ್ಲ. ಚೆನ್ನಾಗಿದೆ ಅಂತ ಹೇಗೆ ಹೇಳ್ತಿದ್ದೀರಾ? ಚೆನ್ನಾಗಿದೆ ಅಂತ ಹೇಳಕ್ಕೆ ಟೇಸ್ಟ್ ಮಾಡಲೇಬೇಕು ಅಂತೇನಿಲ್ಲ. ಹ್ಯಾವ್ ಇಟ್ ನೋ. ನನಗೆ ಒಂದೇ ಸಲಕ್ಕೆ 2 ಕೆಲಸ ಮಾಡಿ ಅಭ್ಯಾಸ ಇಲ್ಲ. ತಿನ್ನೋದು ಬಿಟ್ಟು ಬೇರೆ ಏನು ಕೆಲಸ ನಿಮಗೆ? ನಿಮ್ಮನ್ನು ನೋಡೋದು. ಪ್ರೇಮದಲ್ಲಿ ಕಾಮವು ಹೆಡೆ ಎತ್ತುವುದು ಪ್ರತಿ ಸಲ.
ಮುಚ್ಚಿಟ್ಟಿರುವ ಹೆಣ್ಣಿನ ಸೌಂದರ್ಯದೆಡೆಗೆ ವಾಲುವುದು ಕುತೂಹಲ. ಶೃಂಗಾರ ಪುರುಷನ ಪುರುಷತ್ವಕ್ಕೆ ಪ್ರಶ್ನೆ. ದೇಹದ ಪ್ರತಿ ನರನಾಡಿಯ ಆಸೆಗೆ ಉತ್ತರ ಈ ಕಾಮ. ಪ್ರೀತಿ ಕಾಮಕ್ಕೆ ಪ್ರೇರಣೆ, ಕಾಮ ಪ್ರೀತಿಯ ವರ್ಣನೆ. ಈಗ ನಾನು ನಿಂತಿರೋ ಪರಿಸ್ಥಿತಿಲಿ ಈ ರೀತಿ ಯಾವತ್ತೂ ನಿಂತಿರಲಿಲ್ಲ. ಈ ತರಹದ ಪ್ರಚೋದನೆಗೂ ಹಿಂದೆ ಯಾವತ್ತೂ ಬಲಿಯಾಗಿರಲಿಲ್ಲ. ಆಹಾ, ಇವಳು ಅದ್ಭುತ. ಹೆಣ್ಣಿನ ಮಾಯೆಗೆ ತಲೆಬಾಗದಿರಲು ದೇವರಿಗೂ ಸಾಧ್ಯವಿಲ್ಲವಂತೆ. ಅಂಥದ್ರಲ್ಲಿ ಈ ಕ್ಷಣದಲ್ಲಿ ಇವಳ ಮನಸೌಂದರ್ಯಕ್ಕೆ ಪ್ರೇಮಿಯಾಗುವುದಕ್ಕಿಂತ ಇವಳ ಸೌಂದರ್ಯಕ್ಕೆ ದಾಸನಾಗುವುದೇ ಸರಿ.
ಐ ಆಮ್ ರಿಯಲಿ ಸಾರಿ. ನಾನು ನಿಮ್ಮ ಜೊತೆ ತಪ್ಪಾಗಿ ನಡ್ಕೊಂಡೆ ಅನಿಸುತ್ತೆ. ನಾನು ಕೋಆಪ್ರೇಟ್ ಮಾಡಿದ್ದಕ್ಕೆ ಅಲ್ವಾ ನೀವು ಮುಂದುವರೆದಿತ್ತು. ಅದು ಹಾಗಲ್ಲ ಮಯ. ಇನ್ಫ್ಯಾಕ್ಟ್ ತಪ್ಪು ಮಾಡ್ತಾ ಇದ್ದಿದ್ದು ನನ್ನನ್ನು ತಡೆದಿದ್ದು ನೀವು. ಸೊ ನಿಮಗೆ ಸಾರಿ ಅಷ್ಟೇ ಅಲ್ಲ, ಥ್ಯಾಂಕ್ಸ್ ಕೂಡ ಹೇಳಬೇಕು. ಲೆಟ್ಸ್ ಫರ್ಗೆಟ್ ಇಟ್. ಚಿಯರ್ ಅಪ್. ಐ ಆಮ್ ಎಕ್ಸ್ಪೆಕ್ಟಿಂಗ್ ಎ ಗುಡ್ ಫ್ರೆಂಡ್ ಇನ್ ಯು. ಓಕೆ, ಕಮ್. Oh, I'm extremely sorry. I'm sorry. I'm so. ಇವಳನ್ನೆಲ್ಲೂ ಮೀಟ್ ಮಾಡಿದ್ದೀನಲ್ಲ. Hey, Hey, Rajesh. Shri. Hi, meet my friend Maya. Maya, he is my friend Rajesh. ಫ್ರೆಂಡಾ? ಪರವಾಗಿಲ್ಲ ಕಣ. ಊಟಿಗೆ ಬಂದಮೇಲೆ ಕಾಲ್ಗರ್ನೆಲ್ಲ ಫ್ರೆಂಡ್ ಮಾಡ್ಕೊಂಡಿದ್ಯಾ? ಹಾಂ, ನೀರಲ್ಲಿ ಮೀನಿನ ಹೆಜ್ಜೆ ಗುರುತು ಕಂಡು ಹಿಡಿಬೋದು. ಹುಡುಗಿ ಮನಸ್ಸಲ್ಲೇನಿದೆ ಅಂತ ತಿಳ್ಕೊಳ್ಳೋದು ತುಂಬ ಕಷ್ಟ. ಏನಿದೆ ಆಶ್ಚರ್ಯ, ನನ್ನ ಯೋಚನೆಗಳೆಲ್ಲ ನಿಂತಲ್ಲೇ ನಿಂತು ಹೋಗಿದೆ. ಏನು ಮಾತಾಡೋದು? ಮಾತಾಡೋಕ್ಕೆ ಮಾತುಗಳಿಲ್ಲ. ಏನು ಕೇಳೋದು? ಏನು ಕೇಳಬೇಕು ಗೊತ್ತಾಗ್ತಾ ಇಲ್ಲ. ಇವಳ ಹೆಸರು ಮಾಯೇನೋ, ಇವಳೇ ಮಾಯೇನೋ, ಈ ಮಾಯಾ ಒಳಗೆ ಇನ್ನೆಷ್ಟು ಮಾಯೆ ಇದೆಯೋ. ಮಾಯಾ ದೇವದಾಸಿ ಅಂತೆ. ಇದಕ್ಕೆ ಕಾರಣ ತುಂಬ ಇರಬಹುದು. ಕಾರಣ ಏನೇ ಆದರೂ ಅದು ಅವಳು ವೈಯಕ್ತಿಕ. ಈಗ ನನಗದು ಅಪ್ರಯೋಜಕ. ಮಾಯಾ ಅಂತಹ ಹುಡುಗಿರ ಬದುಕು ಶುರುವಾಗೋದೆ ಕತ್ಲೆಯಲ್ಲಿ, ಮುಗಿಯೋದು ಕತ್ಲಲ್ಲೇ. ಬೆಳಕಲ್ಲಿ ಇವಳ ಪರಿಚಯ ಆದಾಗ ನನ್ನಂತವನಿಗೆ ಯಾಕೆ ಇಷ್ಟೊಂದು ಆಶ್ಚರ್ಯ ಆಗಬೇಕು ಗೊತ್ತಾಗ್ತಾ ಇಲ್ಲ. ರಾಜೇಶ್ ಹೇಳಿದ ನಿಜಾನಾ? ಹೌದು, ನನ್ನ ಕಾಲ್ಗಲ್ಲೇ. ನಾನಿಲ್ಲಿ ಬಂದಿದ್ದು ಅದೇ ಕೆಲಸದ ಮೇಲೆ. ನನ್ನ ಇಲ್ಲಿ ಕರೆಸಿದ ಕ್ಲೈಂಟು ನನಗೆ ಮೋಸ ಮಾಡಿ ಇದ್ದಿದ್ದೆಲ್ಲ ದೋಚ್ಕೊಂಡು ಹೋದ. ಆಗ ನಾನು ವಿಧಿ ಇಲ್ಲದೆ ನಿಮ್ಮ ಹತ್ರ ಬಂದೆ. ನಂಬಕ್ಕೆ ಆಗ್ತಾ ಇಲ್ಲ. ಸಮುದ್ರನ ಉಪ್ಪು ಅನ್ಬೋದು, ಆದರೆ ನದಿನ ಉಪ್ಪು ಅನ್ನೋಕ್ಕಾಗುತ್ತಾ? ನಾನು ಸಮುದ್ರ ಸೇರಿರೋ ನದಿ. ಈ ಕೆಲಸಕ್ಕೆ ಸೇರೋಂಥ ಅನಿವಾರ್ಯ ಏನಿತ್ತು ಅಂತ ಕೇಳ್ಬೋದಾ? ಅಲ್ಲ, ನಿಮ್ಮ ಪರ್ಸ್ನಲ್ ವಿಷಯ ಕೇಳೋ ಹಕ್ಕು ನನಗಿಲ್ಲ. ನಿಮ್ಮ ಮನಸ್ಸಿಗೆ ಹರ್ಟ್ ಆಗೋದಾದರೆ ಹೇಳೋದು ಬೇಡ. ಹರ್ಟಲ್ಲ, ನಿಮ್ಮ ಹತ್ರ ಹೇಳೋದ್ರಿಂದ ನನ್ನ ಮನಸ್ಸು ಹಗುರ ಆಗುತ್ತೆ. ಬಹುಶಃ ನಿಮ್ಮ ಹತ್ರ ಬಿಟ್ಟರೆ ಇನ್ಯಾರ ಹತ್ರನೂ ನನ್ನ ಕತೆ ಹೇಳೋ ಅವಕಾಶನೇ ಬರಲ್ಲ ಅನ್ಸತ್ತೆ. ಅವತ್ತು ದೀಪಾವಳಿ ಹಬ್ಬ, ನಮ್ಮಮ್ಮ ತೀರ್ಕೊಂಡಿದ್ದ ದಿನ. ವಿಚಿತ್ರ ಏನಂದರೆ, ನಾನು ಹುಟ್ಟಿದ್ದು ದೀಪಾವಳಿಗೆ ಅಂತ ಅಜ್ಜಿ ಹೇಳ್ತಾ ಇದ್ರು. ನನಗೆ ತಾಯಿ ಪ್ರೀತಿ ಸಿಗಲಿ ಅಂತ ಅಪ್ಪ 2ನೇ ಮದುವೆ ಆದರು. ನಂಗೆ ತಾಯಿ ಪ್ರೀತಿ ಏನೋ ಸಿಕ್ತು, ಆದರೆ ತಂಗಿ ಹುಟ್ಟೋವರೆಗೂ ಮಾತ್ರ.
ತಂಗಿ ಹುಟ್ಟಿದ ಮೇಲೆ ನನಗೆ ತಾಯಿ ಪ್ರೀತಿ ಸಿಗಲಿಲ್ಲ ಅನ್ನೋ ಕೊರಗಲ್ಲೇ ನಮ್ಮ ತಂದೆನೂ ತೀರ್ಕೊಂಡ್ರು. ನಾನು ನನ್ನ ತಂಗಿ ಜೊತೆಗೆ ಬೆಳೆದ್ವಿ. ಆದರೆ ನಾವು ಬೆಳೀತಾ ಇದ್ದ ಹಾಗೆ ನಮ್ಮನೆ ಕಷ್ಟಗಳು ಬೆಳೀತಾ ಹೋಯ್ತು. ಚಿಕ್ಕಮ್ಮ ಏನು ಮಾಡಬೇಕು ಅನ್ನೋ ಯೋಚನೆಲಿರ್ಬೇಕಾದ್ರೆ ನನ್ನ ಮಾವ ಬಂದು ನನ್ನ ಸಿಟಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಒಳ್ಳೆ ದುಡ್ಡು ಮಾಡ್ಬೋದು ಅಂತ ಹೇಳಿ ಚಿಕ್ಕಮ್ಮನ ನಂಬಿಸ್ದ. ನಾನು ಖುಷಿಯಿಂದ ಅವನ ಹಿಂದೆ ಹೋದೆ. ಆದರೆ ಸ್ವಂತ ಮಾವ ಅನ್ನಿಸ್ಕೊಂಡಿದ್ದ ವ್ಯಕ್ತಿ ಸೇರಿಸಿದ್ದೆ ಆ ನರ್ಕಕ್ಕೆ. ನೀರಲ್ಲಿ ಮುಳುಗ್ತಿದ್ದ ನನಗೆ ದಡ ಸೇರಕ್ಕೆ ಒಂದು ತೆಪ್ಪ ಸಿಕ್ತು ಅಂತ ಖುಷಿ ಆದೆ. ಆದರೆ ಆ ತೆಪ್ಪ ತುಂಬ ತೂತಿದೆ ಅಂತ ಗೊತ್ತಾಗಿದ್ದೆ ಆ ನರಕದಲ್ಲಿ ನನ್ನ ಕೆಲಸ ಶುರುವಾದ್ಮೇಲೆ. ಅದು ನರ್ಕ ಅಂತ ಗೊತ್ತಾದ್ಮೇಲೂ ಅಲ್ಲಿಂದ ಹೊರಗಡೆ ಬರೋ ಪ್ರಯತ್ನ ಮಾಡಲಿಲ್ವಾ? ಮಾಡಿದೆ. ಆದರೆ ಆಗಲೇ ನನಗೆ ಅಲ್ಲಿನ ಇನ್ನೊಂದು ಕ್ರೂರ ಮುಖ ಗೊತ್ತಾಗಿತ್ತು. ಅಲ್ಲಿರೋ ಪಿಂಪು ಅಲ್ಲಿನ ಯಾವುದಾದ್ರೂ ಹುಡುಗಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಅವ್ರನ್ನ ಕ್ರೂರವಾಗಿ ಕೊಲ್ತಾ ಇದ್ದ. ಜೊತೆಗೆ ನಾನು ಅವನಿಗೆ ಹೆಚ್ಚು ಇಷ್ಟ ಆಗಿದ್ರಿಂದ ನನಗೆ ಒಂದು ಸಲ ವಾರ್ನಿಂಗ್ ಕೂಡ ಕೊಟ್ಟಿದ್ದ. ಏಯ್, ನೀನು ಚಿನ್ನದ ಮೊಟ್ಟೆ ಇಡೋ ಕೋಳಿ, ನೀನೇನಾದರೂ ನಕರಾಗಿಕ್ರ ಮಾಡಿದೆ ವಯಸ್ಸಾಗಿರೋ ಚಿಕ್ಕಮ್ಮ, ಅಜ್ಜಿ, ವಯಸ್ಸಿಗೆ ಬಂದಿರೋ ತಂಗಿ ವಿಧಿ ಇಲ್ಲದೆ ನಾನು ನಮ್ಮ ಮನೆಯವ್ರಿಗೆ ಏನಾಗತ್ತೋ ಅನ್ನೋ ಭಯದಲ್ಲಿ ತಂಗಿ ಮುಂದಿನ ಭವಿಷ್ಯಕ್ಕೋಸ್ಕರ ಅಲ್ಲೇ ಇರಬೇಕಾಯ್ತು. ಸಂಪಾದನೆ ಮಾಡಿದ ಹಣದಲ್ಲಿ ನನಗೆ ಅಂತ ಸ್ವಲ್ಪ ಇಟ್ಕೊಂಡು ಮಿಕ್ಕಿದ್ದನ್ನೆಲ್ಲ ನನ್ನ ಚಿಕ್ಕಮ್ಮ ತಂಗಿಗೆ ಕೊಟ್ಟು ಬರ್ತಾಯಿದ್ದೆ. ನನ್ನ ತಂಗಿನ ಚೆನ್ನಾಗಿ ಓದಿಸಿ ಒಂದೊಳ್ಳೆ ಹುಡುಗನೂ ಕೊಟ್ಟು ಮದುವೆನೂ ಮಾಡಿದೆ. ಒಂದಿನ ನಾನು ಮಾಡ್ತಿದ್ದ ಕೆಲಸ ಮನೆಯವ್ರಿಗೆ ಗೊತ್ತಾಗಿ ನನ್ನನ್ನು ಮನೆಯಿಂದನೇ ಆಚೆ ಹಾಕಿದ್ರು. ಅದೇ ನೋವಲ್ಲಿ ನಮ್ಮ ಅಜ್ಜಿನೂ ತೀರ್ಕೊಂಡ್ರು. ಏನು ಮಾಡೋದು, ಬದುಕಲೇಬೇಕಲ್ವಾ? ಹೊರಗಡೆ ನಗ್ತಾ ಒಳಗಡೆ ಅಳ್ತಾ ಬದುಕ್ತಾ ಇದ್ದೀನಿ. ನನಗೆ ನನ್ನವರು ಅಂತ ಯಾರೂ ಇಲ್ಲ. ಒಂಟಿ ಜೀವ, ಒಂಟಿ ಜೀವನ. ಒಂಟಿ ಅಂತ ಯಾಕೆ ಅನ್ಕೋತೀರಾ? ಕಳ್ಕೊಂಡಿರೋ ನೆನ್ನೆಗಳ ಬಗ್ಗೆ ಯೋಚನೆ ಮಾಡಿದೆ, ಉಳ್ಕೊಂಡಿರೋ ನಾಳೆಗಳ ಬಗ್ಗೆ ಯೋಚನೆ ಮಾಡಿ. ಮಾಯಾ, ಮಾಯಾ, ಫೋನು ಇಲ್ಲ ಇದೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನನ್ನ ಜೊತೆ ಒಬ್ರು ಮೇಡಮ್ ಬಂದಿದ್ರಲ್ಲ, ಅವ್ರನ್ನ ಇಲ್ಲೆಲ್ಲಾದ್ರೂ ನೋಡಿದ್ರಾ? ಓ, ಕನ್ನಡ? ಸರ್ ನಾನು ಕನ್ನಡದನೇ ಸರ್. ಸರ್ ಮೇಡಮ್ ಅವ್ರನ್ನ ಕೇಳಿದ್ರಲ್ವಾ? ಇಲ್ಲೇ ಒಂದು ದೇವಸ್ಥಾನ ಇದೆ ಸರ್, ಆ ದೇವಸ್ಥಾನಕ್ಕೆ ಹೋಗಿರ್ಬೋದು ನೋಡಿ ಸರ್. ಓಕೆ, ಥ್ಯಾಂಕ್ ಯು. ಓಕೆ ಸರ್.
ಎಲ್ಲಿ ಹೊರಟೋದ್ರು ಅಂತ ಗಾಬರಿ ಆಗಿದ್ದೆ. ಅಟ್ಲೀಸ್ಟ್ ಬರೋವಾಗ ಒಂದು ಮಾತು ಹೇಳ್ಬಿಟ್ಟು ಬರತ್ತಾನೆ. ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಸೈಲೆಂಟ್ ಆಗಿದ್ದೀರಾ. ಏನ ಅರ್ಥ ಆಗಲಿಲ್ಲ. ಪೆನ್ನು ಪೇಪರಾ? ಒಂದು ನಿಮಿಷ ಬಂದು. ದೇವಸ್ಥಾನದಲ್ಲಿ ಕೇಳಿ ಇಸ್ಕೊಂಬಂದೆ. ತಗೊಳ್ಳಿ ಪೆನ್ನು ಪೇಪರ್. ಇವತ್ತು ದೀಪಾವಳಿ. ನನ್ನ ತಾಯಿನ ನಾನು ಕಳ್ಕೊಂಡ ದಿನ. ಈ ದಿನ ಮೌನವಾಗಿ ನಾನು ನನ್ನ ತಾಯಿ ಜೊತೆ ಮಾತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾನು ಯಾರ ಹತ್ರನೂ ಮಾತಾಡಲ್ಲ. ಸಾರಿ, ಮೌನವ್ರತ. ಮೌನವ್ರತನ? ಇದರಲ್ಲೆಲ್ಲ ನಿಮಗೆ ನಂಬಿಕೆ ಇದೆಯಾ? ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಜೀವನದಲ್ಲಿ ಸೆಲೆಬ್ರೇಟ್ ಮಾಡೋ ಯಾವುದೇ ಸ್ಪೆಷಲ್ ದಿನ ಇಲ್ಲ. ಸೊ ಈ ಒಂದು ದಿನಕ್ಕೋಸ್ಕರ ವರ್ಷದ 365 ದಿನನೂ ನಾನು ಕಾಯ್ತಾ ಇರ್ತೀನಿ. ಹಾಗಾದ್ರೆ ನಿಮ್ಗೆ ಇವತ್ತು ಸ್ಪೆಷಲ್ ಡೇ? ಹೌದು, ಒಂಥರ ಸ್ಪೆಷಲ್ ಡೇ. ಇಷ್ಟು ವರ್ಷ ಈ ದಿವಸ ಬರೀ ಅಮ್ಮ ನೆನಪು ಮಾಡೋ ಶೋಕದ ದಿನ ಮಾತ್ರ ಆಗಿರ್ತಾ ಇತ್ತು. ಆದರೆ ಮೊದಲನೇ ಸಲ ಆ ಶೋಕದ ಜೊತೆ ಖುಷಿನೂ ಇದೆ. ಸೊ ಯು ಆರ್ ಹ್ಯಾಪಿ ಟುಡೇ? ಎಸ್ ಐಮ್ ಹ್ಯಾಪಿ. ಇನ್ಫ್ಯಾಕ್ಟ್ ಇವತ್ತು ಮಾತ್ರ ಅಲ್ಲ, ಕಳೆದ ಕೆಲವು ದಿನಗಳಿಂದಾನೇ ನಾನು ತುಂಬ ಖುಷಿಯಾಗಿದ್ದೀನಿ. ನನ್ನ ಖುಷಿ ನೋಡಿ ಅಮ್ಮನೂ ಮೇಲೆ ಖುಷಿ ಪಡ್ತಾ ಇರ್ಬೋದು. ಅಮ್ಮ ಆರತಿ ಪಂಡ್ರೋ ವಾಂಗಮ್ಮ. ಒಂದೇ ಸಮನೆ ನನ್ನೀ ಗಮನ ನಿನ್ನೆಡೆ ವಾಲಿದೆ. ಮುಂದೇನೋ ನಾರಿಯೇ ಬಿಟ್ಟು ಬಿಡದೆ ಪಟ್ಟು ಹಿಡಿದೆ ನಿನ್ನನ್ನು ಸೇರಲು ಈ ಪ್ರೀತಿಯ ಪರಿಯೇ. ಉಸಿರಾಟಕ್ಕೆ ಗಾಳಿ ಬೇಕು, ಕಣ್ಣಿಗೆ ರೆಪ್ಪೆ ಬೇಕು, ಅಲೆಗೆ ಸಾಗರ ಬೇಕು, ಮಾತಿಗೊಂದು ಮೌನ ಬೇಕು, ಮೌನದಲ್ಲೂ ಮಾತಿರಬೇಕು. ಕತ್ತಲೆಗೆ ಬೆಳಕು ಬೇಕು, ನನ್ನ ಖುಷಿಗೆ ಇವಳ ಪ್ರೀತಿ ಬೇಕು. ಒಟ್ಟಿನಲ್ಲಿ ನನಗಿವಳು ಬೇಕೇ ಬೇಕು. ಇವಳ ಪುಟ್ಟ ಪ್ರಪಂಚದೊಳಗೆ ನಾನೇ ನಾಯಕ, ನನ್ನ ನನಸಿನ ಬದುಕಿನೊಳಗೆ ಇವಳೇ ನಾಯಕಿ. ನಾನು ಪ್ರೀತಿಸುತ್ತಿದ್ದೇನಾ? ಈ ಉತ್ತರ ಹುಡುಕುವ ಗೋಜಿಗಿಂತ ಪ್ರಶ್ನೆಯಲ್ಲಿರೋ ಮೋಜಿಗೆ ಮನಸ್ಸು ಮಾರು ಹೋಗಿದೆ. ಇವಳ ಈ ಮಾಯದ ಮರುಳಿಗೆ ಮನಸೋತಾಗಲೇ ಪ್ರೀತಿಯ ನೆರಳು ಜೊತೆಯಾಗಿದ್ದು, ಈ ಮರುಳಿನ ಸಂತೆಯ ಗುಂಪಿನಲ್ಲಿ ಕಳೆದು ಹೋಗಿರುವ ಸರದಿ ನನ್ನದು. ಒಂದೇ ಕ್ಷಣ ಜನನ, ಒಂದೇ ಕ್ಷಣ ಮರಣ. ಪ್ರತಿ ಕ್ಷಣ ಜನನ ಮರಣ ಈ ಪ್ರೀತಿಯಲ್ಲಿ ಮಾತ್ರ ಸಾಧ್ಯ. ಇವಳು ತಂದ ಈ ಪ್ರೀತಿಯಿಂದ ನನಗಿರುವ ಖುಷಿ, ಖುಷಿಯಿಂದ ಬಂದ ವೇದನೆ, ವೇದನೆಯ ಈ ಭಾವನೆ, ಈ ಭಾವನೆಯ ಕ್ಷಣವನ್ನು ಪದೇ ಪದೇ ಅನುಭವಿಸುವುದಕ್ಕೆ ಎಷ್ಟು ಸಲ ಬೇಕಾದರೂ ಸತ್ತು ಬದುಕುವುದಕ್ಕೆ ನಾನು ಸಿದ್ಧ. ಹೌದು, ಇಷ್ಟೆಲ್ಲ ಬದಲಾವಣೆ ನನ್ನೊಳಗೆ ಜರುಗಿದೆ ಅಂದ ಮೇಲೆ ಇವಳನ್ನು ನಾನು ಪ್ರೀತಿಸುತ್ತಿದ್ದೇನೆ. ಓ ಬಂದ್ರಾ? ನೀವೆಲ್ಲ ಮುಗಿಸ್ಕೊಂಬನ್ನಿ, ನನಗೊಂಚೂರು ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಓಕೆ? ಮಾಯಾ, ಇವತ್ತು ನಿಮ್ಮ ತಾಯಿ ತೀರ್ಕೊಂಡಿದ್ದ ದಿನ ಅಷ್ಟೇ ಅಲ್ಲ, ನಿಮ್ಮ ಬರ್ಡೇ ಕೂಡ. ಹ್ಯಾಪಿ ಬರ್ಡೇ ಮಾಯಾ. ಇಷ್ಟು ದಿನ ದೀಪಾವಳಿಗಳನ್ನು ನೀವು ನೋವಲ್ಲೇ ಕಳೆದಿದ್ದೀರಾ.
ಇನ್ನು ಮುಂದಿನ ದೀಪಾವಳಿಗಳನ್ನು ನೀವು ಸಂತೋಷವಾಗಿ ಕಳಿಬೇಕು. ಸ್ಮೈಲ್ ಆಲ್ವೇಸ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಲೇ ತಮ್ಮ ಮ್ಯಾನೇಜರ, ಈ ದೀಪಾವಳಿ ಬೆಳಕಿನ ಹಬ್ಬದೊಳಗ ನಿನ್ನ ಹಕ್ಕಿನ ಹೆಂಗ್ ಬೇಕು ಹಂಗೆ ಕಾಳು ಹಾಕಿ ಒಳಗೆ ಹಾಕೋ. ಉತ್ತರ ಕರ್ನಾಟಕದ ಕೋಳಿ ಅಲ್ಲಲ್ಲ ಕೋಟಿ. ಬೆರಳು ತೋರಿಸ್ರೆ ಬಾಡಿನೇ ನುಂಗವ್ ನಾನು. ಪಟಾಕಿ ಹಚ್ಕೊಂಡೆ ಹೆಂಗ್ ಪಟಾಯಿಸ್ತೀನಿ ನೋಡ್ತಾ ಇರು. ಏನಿದಿ ಈ ಡ್ರೆಸ್ಸಲ್ಲಿ ಸಖತ್ ಸೆಕ್ಸಿಯಾಗಿ ಕಾಣಿಸ್ತಿದ್ಯಾ? ಈ ತರ ಡ್ರೆಸ್ ಮಾಡ್ಕೊಳಕ್ ಕಾರಣ ಶ್ರೀಗೆ ಹುಚ್ಚಿಡ್ಸೋಕೋಸ್ಕರ. ಹೇ ನಿಧಿ, ಅಲ್ಲಿ ನೋಡು, ನೀನ್ ಹೀರೋ ಒಂಟಿಯಾಗಿಲ್ಲ, ಯಾರ್ದ ಜೊತೆ ಜಂಟಿ ಆಗವನೆ. ಒಂಟಿನೋ ಜಂಟಿನೋ, ಈ ತುಂಟಿ ಕಣ್ ಬಿದ್ಮೇಲೆ ಮುಗೀತು. ವಿಶ್ ಯು ಹ್ಯಾಪಿ ದೀಪಾವಳಿ. ಓ, ವಿಶ್ ಯು ದ ಸೇಮ್. ಲೇ 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 ಯಪ್ಪ ಮ್ಯಾನೇಜರ, ನೋಡಲಿ ನಿನ್ನ ಹಕ್ಕಿ ನಿನ್ನ ಗೂಡು ಸೇರೋದು ಬಿಟ್ಟು ಬ್ಯಾರೆ ಗೂಡಿನ ಕಡೆ ಇಣಿಕೆ ಹಾಕಿ ನೋಡಂಗೆ ಕಾಣಕತ್ತೈತಿ. ಬೆಡ್ ಹಸ್ತ ನಾನು ಮಲ್ಕೋತಿರೋ ನಾವು. ಹೇಯ್, ನೀನು ಚಿನ್ನದ ಮೊಟ್ಟೆ ಇಡೋ ಕೋಳಿ, ನೀನೇನಾದರೂ ನಕ್ರ ಮಾಡಿದೆ ವಯಸ್ಸಾಗಿರೋ ಚಿಕ್ಕಮ್ಮ, ಅಜ್ಜಿ, ವಯಸ್ಸಿಗೆ ಬಂದಿರೋ ತಂಗಿ. ಹ್ಯಾಪಿ ಬರ್ಡೇ ಮಯ. ಇಷ್ಟು ದಿನ ದೀಪಾವಳಿಗಳನ್ನು ನೀವು ನೋವಲ್ಲೇ ಕಳೆದಿದ್ದೀರಾ. ಇನ್ನು ಮುಂದಿನ ದೀಪಾವಳಿಗಳನ್ನು ನೀವು ಸಂತೋಷವಾಗಿ ಕಳಿಬೇಕು. ಮಾಯಾ, ಓ ಓ ಸಾರಿ ಸಾರಿ ಸಾರಿ, ನೀವು ರೆಡಿಯಾಗಿದ್ದೀರಾ ಅಂದ್ಕೊಂಡು ನಾನು ಒಳಗೆ ಬಂದ್ಬಿಟ್ಟೆ. ಐ ಆಮ್ ಸೋ ಸಾರಿ. ಜಸ್ಟ್ ಗಿವ್ ಮಿ 5 minutes. ರೆಡಿ ಆಗ್ಬಿಟ್ಟು ಬರ್ತೀನಿ. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್, ಐ ವಿಲ್ ವೇಟ್. ರೂಮಲ್ಲಿ ಏನು ಮಾಡೋಕ್ಕಾಗಲ್ಲ, ಆಚೆ ಬಂದ್ರೂ ಇಲ್ಲ. ನಮಸ್ತೆ ಸರ್. ಬಾರಪ್ಪ. ಮುಗಿತಾ ಇಲ್ಲ? ಏನು ತಿಂಡಿ ಈಗ ಶುರು ಹಚ್ಕೊಂಡಿವಿ, ಬಂದುಬಿಟ್ಟಿಲ್ಲ ಶಿವಪೂಜಾ ಕಡ್ಡಿ ಬಿಟ್ಟಂಗ. ಸಾರಿ ಸರ್, ಆ್ಯಕ್ಚುಲಿ ನಾನು ಏನಕ್ಕೆ ಬಂದೆ ಅಂದರೆ ನಾಳೆ ಸಂಜೆ ನಮ್ಮ ರೆಸಾರ್ಟ್ದು ಪಾರ್ಟಿ ಐತೆ. ದಯವಿಟ್ಟು ಆದರ್ಶ ದಂಪತಿಗಳು ಇಬ್ಬರೂ ಬರಬೇಕು. ರಾತ್ರಿನೇ ಇಟ್ಕೊಂಡ್ರೆ? ಹ್ಞೂ ಸರ್. ಹಂಗಾರೆ ನಮ್ದು ಇವತ್ತು ಎಲ್ಲ ಅಪ್ಸೆಟ್ ಆದಂಗೆ ಆಯ್ತು. ಆಯ್ತು ಸರ್. ಸರ್, ನಾನು ನಿಮ್ಮ ಹೆಂಡ್ತೀನಿ ಯಾವುದೋ ದೇವ್ರ ಪಿಕ್ಚರಲ್ಲಿ ಎಲ್ಲಿಯೋ ಗಂಟು ಬಿದ್ದರೆ ಬಂದಾಗಿಂದ ಗಂಟು ಬಿದ್ದ. ನಿಮ್ಮ ಹೆಂಡ್ತೀನಿ ಎಲ್ಲೇ ನೋಡಿನಿ ಅಂತ. ಪ್ರಪಂಚದಾಗ ನನ್ನ ಹೆಂಡ್ತೀನಿ ನನ್ನ ಬಿಟ್ಟರೆ ಬೇರೆ ಯಾರು ನೋಡೋಕೆ ಸಾಧ್ಯನೇ ಇಲ್ಲ. ಸಾಕು. ನಮಸ್ಕಾರ ಸರ್. ಹಾಯ್, ನಮಸ್ಕಾರ. ನಾಳೆ ಸಂಜೆ ನಮ್ಮ ರೆಸಾರ್ಟ್ ಆನಿವರ್ಸರಿ ಪಾರ್ಟಿ ಐತೆ. ದಯವಿಟ್ಟು ನೀವಿಬ್ರು ಮಿಸ್ ಮಾಡ್ದಂಗೆ ಬರಬೇಕು ಸರ್. ಶ್ಯೂರ್. ಥ್ಯಾಂಕ್ಸ್ ಸರ್. ಆಹಾ, ಏನು ಜೋಡಿ ಸರ್ ನಿಮ್ಮಿಬ್ಬರದು. ನಿಜವಾಗ್ಲೂ ಆ ಬ್ರಹ್ಮ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೈಗೆ ಬೆಣ್ಣೆ ಹಾಕೊಂಡು ಸೃಷ್ಟಿ ಮಾಡೋಣ ಸರ್. ಒಂದು ಮಾತು ಕೇಳಣ ಸರ್? ಹಾಂ. ಮೇಡಮ್ ಅವ್ರನ್ನ ಬಿಟ್ಟು ಇನ್ನು ಯಾವ ಹುಡುಗಿ ಬಂದು ಪ್ರಪೋಸ್ ಮಾಡಿದ್ರು ನೀವು ಒಪ್ಕೊಳಿಕ್ಕಿಲ್ಲ ತಾನೇ? ನೋ. ಫಿಕ್ಸ್ ಅಲ್ವಾ ಸರ್? ಥ್ಯಾಂಕ್ ಯು ಸರ್. ಮಿಸ್ ಮಾಡಬಾರ್ದು. ನಾಳೆ ಬರ್ತೀನಿ ಮೇಡಮ್. ಎಸ್. ಅಬ್ಬಾ, ಡೌಟ್ ಕ್ಲಿಯರ್ ಆಯಿತು. ಈಗ ಮನ್ಸಿಗೆ ಸಮಾಧಾನ ಆಯಿತು. ನನ್ನ ನಿಧಿ ಯಾವತ್ತಿದ್ರು ನನ್ನ ಸೋತೆಯ. ತುಂಬಾ ಕೋಲ್ಡ್ ಇದೆ ಕಣೆ ಇಲ್ಲಿ. ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಹೇಳಿ ರಸಿಕಾ ಅವರೇ. ನಿಮ್ನೇನು ಒಡವ ಅಂತ ಬಂದೆ. ಓ, ನಾಳೆ ನಮ್ಮ ರೆಸಾರ್ಟಲ್ಲಿ ಪಾರ್ಟಿ ಐತೆ, ನೀವು ಮಿಸ್ ಮಾಡ್ದೆ ಬರಬೇಕು. ಓ, ನೀವ್ ಕರೆದ್ಮೇಲೆ ಬರ್ದೇ ಇರ್ತೀನಾ? ಸರಿ, ಬರ್ತೀನಿ. ಆಮೇಲೆ ನಾನು ನಿಮ್ಗೆ ಏನೋ ಒಂದು ಹೇಳ್ಬೇಕು. ಓ, ಹೇಳಿ. ಅದು ಅಯ್ಯ, ನಿಮ್ಮ ಬಾಲಗಳೆಲ್ಲ ಬರ್ತಾವೆ. ನಾಳೆ ಪಾರ್ಟಿಲಿ ಹೇಳ್ತೀನಿ, ಮಿಸ್ ಮಾಡಬಾರ್ದು. ಓಕೆ, ಬಾಯ್. ಬಾಯ್. ಚಡ್ಡಿ ಚೆನ್ನಾಗದೆ. ನಾಳೆ ಪಾರ್ಟಿ ಆಯ್ತಾ, ಬಂದ್ಬಿಡಿ. ಪೊಳ್ಬಡತ್ತವ. ಏನು ಬಾಯ್ ಬಿಡ್ತಾನ ಮಾಯಾ, ಮಾಯಾ. ಶ್ರೀ, 2 more minutes, please. ಓಕೆ.
ಎಲ್ಲಿ ಅಂತ ಹುಡ್ಕದಪ್ಪ, ಕರ್ಕೊಂಡೋಗಿ ಬಾತ್ರೂಮ್ ಬೇರೆ ಉಜ್ಜಿಸ್ಬಿಟ್ಲು. ಇವತ್ತೇನಾದ್ರೂ ನಾನು ಪ್ರಪೋಸಲ್ನ ಒಪ್ಕೊಂಬಿಟ್ರೆ ಎಲ್ಲ ತಿಂದ ಗಡ್ಕೊಂಡು ತಿಂದುಬಿಡ್ತೀನಿ. ಈ ಪಾರ್ಟಿ ಎಷ್ಟು ಗ್ರ್ಯಾಂಡಾಗಿ ಅರೇಂಜ್ ಮಾಡಿದಾರಲ್ವಾ? ಹೌದು, ನೋಡು ಲೈಫ್ ಸ್ಟೈಲ್ ಎಷ್ಟು ಗ್ರ್ಯಾಂಡಾಗಿ ಹಾಕಿದ್ದಾರೆ. ಒಳ್ಳೆ ಟೇಸ್ಟು, ಸಖತ್ತಾಗಿದೆ. ಹಾಯ್ ಹಾಯ್. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಏನೋ ಮಾಡ್ತಾನೆ. ರಿಯಲಿ? ಹಾಂ, ಸೈಡ್ಗೆ ಹೋಗೋಣವಾ? ಸೈಡ್ಗ ಬನ್ನಿ ಬನ್ನಿ. ಹುಡುಗಿನೇ ತಗೊಂಡು ಹೊಂಟ. ಏನೋ ಹೇಳ್ಬೇಕು ಅಂದ್ರಲ್ಲ, ಹೇಳಿ. ಅದು ಏನು ಸ್ಟಾರ್ಟಿಂಗ್ ಪ್ರಾಬ್ಲಮಾ? ಇಲ್ಲಪ್ಪ, ಹೇಳಿ. ಅದು ನಿಮ್ಮ ಡ್ರೆಸ್ಸು ತುಂಬ ಚೆನ್ನಾಗಿದೆ. ಅಷ್ಟೇನಾ? ನಾನೀಗ ಶ್ರೀಗೆ ಪ್ರಪೋಸ್ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ನನ್ಗೆ ಅಷ್ಟೊಂದು ಟೈಮ್ ಇಲ್ಲ, ಆಯ್ತಾ? ನಾನು ಆಮೇಲೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ರಸಿಕಣ್ಣ. ಲೇ ಯಪ್ಪ ಮ್ಯಾನೇಜರ, ಗಂಡಾಗಿ ಹುಟ್ಟಿದ್ದು ಸಾಕು, ಮುಂದಿನ ಜನ್ಮಕ್ಕಾದ್ರೂ ಹೆಣ್ಣಾಗಿ ಮಾಡಪ್ಪ ಅಂತ ದೇವ್ರ ಹತ್ರ ತಪಸ್ಕೊಂಡ್ರಲೇ ಹೆಚ್ಚು ಕಡಿಮೆ ನಮ್ಮಂತವ್ರಿಗೆ ಯೂಸ್ ಆಗತ್ತೆ. ಯಾ ರೀ 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 ಏ ಹುಡುಗಿ, ಎಸ್, ನೀನು ಆ ಶ್ರೀನ ಪ್ರಪೋಸ್ ಮಾಡಕ್ ಹೊಂಟಿ ಹೋದಿಲ್ಲ? ಹೌದು. ಅಲ್ಲಿ ನೋಡ. ಆಹಾ, ಈ ಜೋಡಿ ಮೇಡ್ ಫಾರ್ ಈಚ್ ಅದರ್. ಬ್ರಹ್ಮ ಪೆವಿಕಲ್ ಹಾಕಿ ಅಂಟಿಸಿ ಮಾಡ್ಯಾನ, ಅಷ್ಟು ಮಜಬೂತ್ ಆಗೈತ್ರಿ ಈ ಜೋಡಿ. ನೀವು ಎಷ್ಟ ಪ್ರಯತ್ನ ಪಟ್ರು ತೂಟೇಗ ನಹಿ. ಅದೆಷ್ಟೇ ಫೆವಿಕಾಲ್ ಹಾಕಣ್ಸಿದ್ರು ಅದನ್ನ ಕಿತ್ ಹಾಕೋ ಟ್ಯಾಲೆಂಟು ಈ ನಿಧಿಗಿದೆ. ನೋಡ್ತಾ ಇರಿ. ನಿಮ್ಮ ನೆಕ್ಲೆಸ್ ತುಂಬ ಚೆನ್ನಾಗಿದೆ. ಓ, ಥ್ಯಾಂಕ್ಸ್. ನನಗೆ ತುಂಬ ಇಷ್ಟ ಆದವರು ಇಷ್ಟಪಟ್ಟು ತಂದ್ಕೊಟ್ಟಿದ್ದು. ಓ, ಯು ಬೋತ್ ಮೇಕ್ ಎ ನೈಸ್ ಪೇರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲಿ ಕಳೆದೋಗಿದ್ದೀರಾ? ಆಹಾ, ಹೀರೋ ಹೀರೋಯಿನ್ ಇದ್ರನ ಸಿನಿಮಾಕ್ಕೆ ಒಂದು ಬೆಲೆ. ನೀವೆಲ್ಲರೂ ಇದ್ರೆ ಪಾರ್ಟಿಗೆ ಒಂದು ಕಡೆ. ಮೇಡಮ್ ಅವರು ಅಪ್ಸರೆ ಥರ ಕಾಣ್ತಾ ಇದ್ದಾರೆ. ಯಾವುದಕ್ಕೂ ಒಂದು ಕಪ್ಪು ಚುಕ್ಕೆ ಇಟ್ಕೊಂಡು ಬರೋದಲ್ವಾ? ಯಾವುದಾದ್ರೂ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೂ ಬೀಳ್ಬೋದು. ಮಾಯಾ, ವೇಟ್ ಮಾಡಿ, ನಾನು ಊಟ ತರ್ತೀನಿ. ಓಕೆ. ಇವನ್ ಯಾಕೆ ಬಂದ ಇಲ್ಲಿ? ಇನ್ನೂ ಎಷ್ಟು ದಿನ ಇದೆ ಇವನ ಜೊತೆ ಕಾಂಟ್ಯಾಕ್ಟ್? ನನಗೂ ಬೇಕು ನಿನ್ನ ಕಾಂಟ್ಯಾಕ್ಟು, ಕಾಂಟ್ರಾಕ್ಟು. ನನಗೂ ಈ ಫಾರಿನ್ ಕೋಳಿಗಳನ್ನ ತಿಂದು 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 ಬೇಜಾರಾಗ್ಬಿಟ್ಟಿದೆ. ನೀನು ನೋಡಿದ್ರೆ ಫುಲ್ಲು ಫಾರ್ಮಲ್ಲಿರೋ ನಾಟಿ ಕೋಳಿ ಥರ ಇದೆಯಾ? ಪ್ಲೀಸ್, ಹಳೆದೆಲ್ಲ ಬೇಡ. ಈಗ ಶ್ರೀ ಸಿಕ್ಕಿದ್ಮೇಲೆ ನನಗೊಂದು ಹೊಸ ಜೀವನ ಸಿಕ್ಕಿದೆ. ಹೊಸ ಜೀವನನ? ಹೊಸದೊಂದು ಹಳೆಯದೊಂದು ಅಂತ ಎರಡೆರಡು ಥರ ಇರುತ್ತಾ? ಜೀವನ ಒಂದೇ. ಎಷ್ಟೋ ಜನಗಳ ಜೀವನನ ಪಾವನ ಮಾಡೋಳು ನೀನು. ಹಾಗೆ ಇರು, ಹಾಗೆ ಇರಬೇಕು. ಡಾರ್ಲಿಂಗ್, ಶ್ರೀಧನಲ್ಲ, ಅವನ ನನ್ನ ಥರ ಅಲ್ಲ, ತುಂಬ ಒಳ್ಳೆ ಹುಡುಗ. ಪಾಪ ಅವನ ಜೀವನ ಯಾಕೆ ಹಾಳು ಮಾಡ್ತಾ ಇದೆಯಾ? ಸಗಣಿಗೆ ಸೆಂಟ್ ಹಾಕಿದ ತಕ್ಷಣ ಅದು ಶ್ರೀಗಂಧ ಆಗಲ್ಲ. ಬೇವಿನ ಬೀಜ ಮಾವಿನ ಮರ ಆಗಕ್ಕಾಗಲ್ಲ. ಹಾಗೆ ನೀನು ದೇವ್ರ ಪೂಜೆಗೆ ಬಳಸೋ ಹೂವಲ್ಲ, ನನ್ನಂಥವ್ರು ಕೈಗೆ ಸುತ್ಕೊಳ್ಳೋ ಹೂ. ಕನಸು ಕಾಣಕ್ಕೂ ಒಂದು ಯೋಗ್ಯತೆ ಬೇಕು. ಮಾಯಾ, ಹ್ಯಾವ್ ಇಟ್. ನೀನು ಯಾವಾಗ ಬಂದು? ಕುಡ್ದಿದ್ದು ಸಾಕು, ಎದ ಊಟ ಮಾಡು. ಮಾಡೋಣ. ನಾನು ನಾಟಿ ಕೋಳಿ ತಿಂದು ತುಂಬ ದಿವಸ ಆಯಿತು.
ನೀವು ಊಟ ಮಾಡಿ. ಲೈಕ್ ನಿನ್ನ ಜೊತೆ ಪರ್ಸ್ನಲಾಗಿ ಮಾತಾಡಬೇಕು. ಎದ್ಬಾ. ಏನಪ್ಪ ಪರ್ಸ್ನಲ್ಲು? ಬಂದೆ. ಲೈಕ್ ಬಂದಿ ಜಾಗದಲ್ಲಿ ಹೇಗಿರಬೇಕು ಅನ್ನೋ ಮ್ಯಾನರ್ಸ್ ಇಲ್ವೇನಾ ನಿನಗೆ? ಓ, ಈಗ ನಿನ್ನಿಂದ ನಾನು ಮ್ಯಾನರ್ಸ್ ಕಲ್ತ್ಕೋಬೇಕಾ? ಹಾಂ, ಮತ್ತೆ ಯಾಕೆ ಅವಳಿಗೆ ಇರಿಟೇಟ್ ಮಾಡ್ತಾ ಇದೆಯಾ? ಇದೊಳ್ಳೆ ಚೆನ್ನಾಗಿದೆ. ಮಾಡಬೇಕು ಅನ್ನಿಸ್ತು, ಮಾಡಿದೆ. ಆ ಕಿತ್ತೋಗಿರೋಳಿಗೋಸ್ಕರ ನನ್ನ ಕತ್ತಿನ ಪಟ್ಟಿ ಹಿಡಿತಾ ಇದೆಯಾ ನೀನು? ಐ ಕಿತ್ತೋಗಿರೋಳ್ಗಿತ್ತೋರ್ನ ಮಕ್ಕಾಮುತಿ ಹೊಡೆದಾಕ್ಬಿಡ್ತೀನಿ. ಇಡಿಯ ಹೊಡೆದ್ಬಿಡ್ತೀಯ ನೀನು? ಹಾಂ, ಹೊಡೆಯ ನೋಡೋಣ. ಹಾಂ, ಏಯ್, ರೋಡ್ ಅಂದ್ಮೇಲೆ 10 ಜನ ಹೋಗ್ತಾರೆ, 10 ಜನ ಬರ್ತಾರೆ. ಏನಿವಾಗ? ನನ್ನ ಕಣ್ಣು ಮುಂದೆ ಇದ್ರೆ ಸಾಯ್ಸಾಕ್ಬಿಡ್ತೀನಿ. ಹೋಗ್ತಾರೆ ಇಲ್ಲಿಂದ. ಯಾವಳಿಗೋಸ್ಕರ ನನ್ನ ಮೇಲೆ ಕೈ ಮಾಡ್ದಿಲ್ಲ ನೀನು? ಊಟ ಮಾಡಿ. ಏನಾಯ್ತು? ಯಾವುದೋ ಒಂದು ದ್ರಾಕ್ಷಿ ಕೆಟ್ಟೋಗಿದೆ. ಒಂದು ಕೆಟ್ಟೋಗಿರೋ ದ್ರಾಕ್ಷಿಯಿಂದ ಇಡೀ ಮೊಸರನ್ನೇ ಹಾಳಾಯ್ತು. ಶ್ರೀ, ನನಗೆ ಯಾಕೋ ತಲೆನೋವ್ತಾ ಇದೆ. ನಾನು ಹೋಗಿ ರೆಸ್ಟ್ ತಗೋತೀನಿ. ನೀವು ಪಾರ್ಟಿ ಮುಗಿಸ್ಕೊಂಬನ್ನಿ. ಮಾಯಾ, ಶ್ರೀಧನಲ್ಲ, ಅವ್ನ ನಂತರ ತುಂಬ ಒಳ್ಳೆ ಹುಡುಗ. ಪಾಪ ಅವನ ಜೀವನ ಯಾಕೆ ಹಾಳು ಮಾಡ್ತಾ ಇದೆಯಾ? ನೀನು ದೇವ್ರ ಪೂಜೆಗೆ ಬಳಸೋ ಹೂವಲ್ಲ, ನನ್ನಂಥವ್ರು ಕೈಗೆ ಸುತ್ಕೊಳ್ಳೋ ಹೂವು. ಕನಸು ಕಾಣಕ್ಕೂ ಒಂದು ಯೋಗ್ಯತೆ ಬೇಕು. ಯಾವುದೋ ಒಂದು ದ್ರಾಕ್ಷಿ ಕೆಟ್ಟೋಗಿದೆ. ಒಂದು ಕೆಟ್ಟೋಗಿರೋ ದ್ರಾಕ್ಷಿಯಿಂದ ಇಡೀ ಮೊಸರನ್ನೇ ಹಾಳಾಯ್ತು. ಫಸ್ಟ್ ಟೈಮ್ಗಿಂತ ಇವಾಗ ಗುಂಡಿಗೆ ಸಖತ್ತಾಗಿದೆಯಾ? ಸುಮ್ಮನಿದ್ರೆ ನನಗೂ ಲಾಭ, ಅಫ್ಕೋರ್ಸ್ ನಿನಗೂ ಲಾಭ. ಹೇಳ್ತಾ ಇದ್ದೀನಲ್ಲ, ನಿನಗೂ ಲಾಭ ಅಂತ. ಬಾ. ನಾಡಿಗೋಳೆನೆ. ನಿನ್ನ ಹಸುವನ್ನು ತೀರಿಸ್ಕೊಂಡು ನನ್ನ ಹಸುವನ್ನು ತೀರಿಸು. ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ. ನನ್ನ ತಪ್ಪಿಲ್ಲ ಗುರು. ಶ್ರೀ ಪಾಟೀಲ್ ಬ್ಯುಸಿ ಇರ್ತಾನೆ, ರೂಮಿಗೆ ಬಾಂದ್ ಕರೆದ್ಲು, ಅದಕ್ಕೆ ಬಂದೆ. ಹೇಯ್, ನನ್ನೇ ತಳ್ತೀಯ ನೀನು? ನಿನ್ನ ಫ್ರೆಂಡ್ನಾ? ಅದು ಈ 3rd ಕ್ಲಾಸ್ಗೋಸ್ಕರ? ಹೇಯ್, ಕೊಚ್ಚೆ ನೀರಿಗೆ ಡ್ಯಾಮ್ ಕಟ್ತಾ ಇದೆಯಾ ನೀನು? ಯು ಆರ್ ಎ ಬಿಗ್ ಫೂಲ್. ಗೆಟ್ ಔಟ್! ನಾಳೆ ವಾಪಸ್ ಹೋಗ್ತಾ ಇದ್ದೀವಿ.
ಗುಡ್ ಮಾರ್ನಿಂಗ್ ಸರ್. ಹೆಣ್ಣು ಮಾಯೆ ಅಂತಾರೆ, ಅದು ಅವಳ ಹೆಸರಲ್ಲೇ ಇತ್ತು. ಅದು ಗೊತ್ತಿದ್ದು ಗೊತ್ತಿಲ್ಲದೆ ಮೋಸ ಹೋದೆ. ಚಿನ್ನದ ಜಿಂಕೆ ಬೆನ್ನು ಬಿದ್ದು ಮೋಸ ಹೋದ ರಾಮನ ಹಾಗೆ ಮೋಸ ಮಾಯದ ರೂಪದಲ್ಲಿ ನನ್ನ ಕಣ್ಣೆದುರಿಗೆ ಇದ್ರು. ಅದು ನಾನು ಗುರುತಿಸ್ದೆ, ರಾಮನಾದೆ. ಪ್ರೀತಿ ಸುಳ್ಳು, ಪ್ರೀತಿಸಿದ ಸುಳ್ಳು, ಪ್ರೀತಿಸಿದ ವ್ಯಕ್ತಿನ ಸುಳ್ಳು. ಈ ಸುಳ್ಳಿನ ಪ್ರಪಂಚದಲ್ಲಿ ಸತ್ಯ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೆಣ್ಣು ಮಾಯ, ಪ್ರೀತಿ ಮಾಯ, ನಂಬಿಕೆ ಮಾಯ, ಆಸೆ ಮಾಯ. ಆದ್ರೆ ಮಾಯ ಮಾಡಿದ ಮೋಸ ಮಾತ್ರ ನಿಜ. ನೀನಿಲ್ಲದ ಪ್ರತಿ ದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣ ನಾನು ಅನುಭವಿಸ್ತಾರೋ ನರ್ಕಕ್ಕೆ ಮಾಯ ನಿನ್ನದೇ ಶಾಪ. ಮಾಯ ಮಾಯ. ಶ್ರೀ, ಏನೋ ನೀನಿಲ್ಲಿ? ಎಲ್ಲ ಮಾಯ ಮಹಿಮೇನಪ್ಪ. ಮಾಯ 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 ಮಹಿಮೇನಾ? ಊರಪ್ಪ, ದಿ ಗ್ರೇಟ್ ಗರ್ಲ್ ಮಾಯಾ. ಅವಳು ಬೈಬೆ. ಅವಳೇನೋ ಮಾಡಿದ್ಲು ಪಾಪ. ಕೆಸರಲ್ಲಿರೋ ಕಮಲ ಅಂತ ಉಸಿರು ಕೊಡಕ್ಕೆ ರೆಡಿ ಆಗಿದ್ದೆ. ಕೊನೆಗೂ ಅವಳು ಉಸಿರು ಒಳ್ಳೆ ಬುದ್ಧಿ ತೋರಿಸ್ಬಿಟ್ಲು. ಅವಳ ಲೈಫ್ಗೆ ಟಿಂಕ್ರಿಂಗು ಪೇಂಟಿಂಗು ಬಾಳಕ್ಕೆ ಹೋಗಿ ನನ್ನ ಲೈಫೇ ತುಕ್ಕಿದ್ದು ಸ್ಕ್ರ್ಯಾಪ್ ಆಗೋಯ್ತು. ಈ ಹುಡುಗಿರೆಲ್ಲ ಹೀಗೆ ಕಣ, ಎಲ್ಲ TT ತಿರ್ಸ್ಕೊಂಡು ನೀಟಾಗಿ ಕೈ ಎತ್ಬಿಡ್ತಾರೆ. ಇವ್ರಿಗೋಸ್ಕರ ಏನೆಲ್ಲ ಮಾಡ್ತೀವಿ. ಅವ್ರು ಸುತ್ತಾಡಬೇಕು ಅಂದಿದ್ದ ಕಡೆ ಎಲ್ಲ ಸುತ್ತಾಡ್ಸೋ ಡ್ರೈವರ್ ಆಗ್ತೀವಿ. ಹಗಲು ರಾತ್ರಿ ಕಡ್ಡಲ್ ಕಡ್ಡಿಟ್ಟು ಕಾಯೋ ವಾಚ್ಮ್ಯಾನ್ಗಳಾಗ್ತೀವಿ. ಸಾಲ ಸೋಲ ಮಾಡಿ ಅವ್ರಿಗೇನೇನು ಬೇಕು ಎಲ್ಲ ಕೊಡಿಸಿ ಸಾಲ್ಗಾರ ನನ್ನ ಮಕ್ಕಳಾಗ್ತೀವಿ. ದಾನಶೂರ ಕರ್ಣನ್ ವಂಶಸ್ಥರಾಗ್ತೀವಿ. ಮೈಗೆ ಹುಷಾರಿಲ್ಲ ಅಂದರೆ ಬಿಳಿ ಕೋಟ್ ಹಾಕ್ಕೊಳ್ದೇನೆ ಡಾಕ್ಟರ್ ಆಗ್ತೀವಿ. ಏನಾದರೂ ಪ್ರಾಬ್ಲಮ್ಮು ಅಂದರೆ ಕರಿ ಕೋಟ್ ಹಾಕ್ಕೊಳ್ದೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡೋ ಲಾಯರ್ ಆಗ್ತೀವಿ. ಫ್ಯೂಚರಲ್ಲಿ ಅವಳ ಜೊತೆ ಹಂಗಿರಬೇಕು, ಹಿಂಗಿರಬೇಕು, ಹೆಂಗೆಂಗೋ ಇರಬೇಕು ಅಂತ ಸ್ಕೆಚ್ಚು ಪ್ಲಾನು ಹಾಕಿ ಇಂಜಿನಿಯರ್ಗಳಾಗ್ತೀವಿ. ಶ್ರೀ, ಹುಷಾರ್ ಕಣೋ. ಅವ್ರ ಹೆಸರನ್ನೇ ಗುನುಕ್ತಾ 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 ಸಿಂಗರ್ಗಳಾಗೋಗ್ತೀವಿ. ಅವ್ರನ್ನೇ ನೆಚ್ಕೋತಾ ನೆಚ್ಕೋತಾ ಪೇಂಟ್ರ್ ಆಗ್ಬಿಡ್ತೀವಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ತಂದೆ ತಾಯಿನ, ಫ್ರೆಂಡ್ಸ್ನ ಎದುರಾಕೊಂಡು ವಿಲ್ಲನ್ಗಳಾಗ್ಬಿಡ್ತೀವಿ. ವಿಲ್ಲನ್ಗಳನ್ನ ಎದುರಾಕೊಂಡು ಹೀರೋಗಳಾಗ್ಬಿಡ್ತೀವಿ. ಕೊನೆಗೆ ಅವ್ರನ್ನ ಬಗ್ಗೆ ಟಾಟಾ ಬಾಯ್ ಬಾಯ್ ಹೇಳಿ ನಾವು ಬೆದೆ ಮೇಲೆ ಕಾಲಿಟ್ಬಿಟ್ಟು ಹೋದಾಗ್ಲೇ ನಾವು ದೊಡ್ಡ ಝೀರೋಗಳು ಆಗ್ಬಿಡ್ತೀವಿ. ಒನ್ ಬಾರ್ ಯಾರಬ್ಬ ಎಲ್ಲ ಥ್ಯಾಂಕ್ ಯು ಬ್ರದರ್. ಉಪ್ಪು ತಿಂದಿದ ತಕ್ಷಣ ಜ್ಞಾಪಕಕ್ಕೆ ಬಂತು
ಯಾವಾಗ ಅಲ್ಟ್ರಾಪಾಸ್ ತರ್ಬಾಗ ಹೇಳಿದಾರೆ ಹುಡುಗಿರ್ ಮನಸ್ಸು ಸಮುದ್ರ ಅಂತ. 100% ಕರೆಕ್ಟ್, ಸಮುದ್ರನೇ. ಯಾಕೆಂದರೆ ಹುಡುಗಿರ್ ಮನಸ್ಸೆಲ್ಲ ಬರೀ ಉಪ್ಪು. ಆ ಉಪ್ಪಿಗೆ ಪ್ರೀತಿಯನ್ನು ಸಕ್ಕರೆ ಹಾಕಿದ ತಕ್ಷಣ ಸಿಹಿ ಆಗುತ್ತೆ ಅನ್ಕೊಳ್ಳೋ ಹುಡುಗರು ದೊಡ್ಡ ಬೊಟಾಳ ಮಕ್ಕಳು. ಅದು ಯಾವತ್ತಿದ್ರೂ ಉಪ್ಪೆ. ಬಿಟ್ರೆ ಮೀಯಾ Hey, don't touch me. You also cheated me. Loafer. ನೀನು ಅವತ್ತು ನನ್ನ ಜೊತೆ ಟ್ರಿಪ್ಪಿಗೆ ಬಂದಿದ್ರೆ ಎಷ್ಟೆಲ್ಲ ಆಗ್ತಾ ಇತ್ತಲ್ಲ. You also cheated me. She also betrayed me. Leave me alone. That's it. No, don't touch me. ನನ್ನ ಮಾತು ಕೇಳೋ. Leave me alone. ನಾನು ನಿಂಗೆ ಮನೆ ಡ್ರಾಪ್ ಮಾಡ್ತೀನಿ ಬಾರೋ. ಯಾರು ರಬ್ಬಾರ್ದ ಜೀವನದಲ್ಲಿ. ಆಟೋ ಇದ್ದ ಯಾರೋ ಪುಣ್ಯಾತ್ಮ ಬರ್ಕೊಂಡಿದ್ದ. ಗಾಡಿ ಇದ್ದೆ ಹೋದ್ರೆ ಧೂಳು, ಹುಡುಗಿ ಇದ್ದೆ ಹೋದ್ರೆ ಗೋಳು ಅಂತ. ಗ್ರೇಟ್, ಅನುಭವದ ಮಾತು. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. Don't worry, he's all right. ಥ್ಯಾಂಕ್ ಯು ಡಾಕ್ಟರ್. Thank you. ಏನಾಯ್ತು ಶ್ರೀ? ಏನೋ ಇದೆಲ್ಲ? ನಿನಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಾವು ನೆಮ್ಮದಿಯಾಗಿರ್ತೀವೇನೋ. ನಿಂಗೆ ಅಂತ ಏನಾದರೂ ನೋವಿದ್ರೆ ನಮ್ಮ ಹತ್ರ ಹೇಳ್ಕೋಬೇಕಿತ್ತು. ಹೇಳೋ, ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳೋ. ಶ್ರೀ, ನಾನು ನಿನ್ನ ತಂಗಿನ ಕೈ ಹಿಡ್ದಾಗ್ಲಿಂದ ನೀನು ನೋಡ್ತಾ ಇದ್ದೀನಿ. ನೀನು ಇಲ್ಲಿವರೆಗೂ ತೊಗೊಂಡಿರೋ ಎಲ್ಲ ಡಿಸಿಷನ್ಸು ಸರಿಯಾಗೇ ಇದೆ. ಇಷ್ಟು ವರ್ಷದಿಂದ ಯಾವ ಹುಡುಗಿನೂ ಇಂಪ್ರೆಸ್ ಮಾಡದೇ ಇರೋ ನನ್ನಣ್ಣನ್ನ ಕೆಲವೇ ದಿನಗಳಲ್ಲಿ ಮಾಯಾ ಇಂಪ್ರೆಸ್ ಮಾಡಿಯಾಳೆ ಅಂದರೆ ನಿಜವಾಗ್ಲೂ ಮಾಯಾ ಒಳ್ಳೆ ಹುಡುಗಿನೇ ಆಗಿರಬೇಕು. ನನ್ನಣ್ಣನ ಚಾಯ್ಸು ಯಾವತ್ತೂ ರಾಂಗ್ ಆಗಲ್ಲ. ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ. ಎಷ್ಟೋ ಸಾರಿ ನಮ್ಮ ಕಣ್ಣು ನಮ್ಮ ಕಿವಿನೇ ನಮಗೆ ಮೋಸ ಮಾಡತ್ತೆ. ಯಾವಾಗಲೂ ಸಮಯ ಸಂದರ್ಭ ಒಂದೇ ಥರ ಇರಲ್ಲ. ಯಾವುದಕ್ಕೂ ನೀನು ಅವಳ ಜೊತೆ ಕೂತು ಒಂದ್ಸರಿ ಮಾತಾಡಬೇಕಿತ್ತು. ಅಟ್ಲೀಸ್ಟ್ ಅವಳಿಗಾದ್ರೂ ಮಾತಾಡೋಕ್ಕೊಂದು ಅವಕಾಶ ಕೊಡಬೇಕಿತ್ತು. ಶ್ರೀ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡು ಅಂತ ದೊಡ್ಡವ್ರು ಹೇಳಿದ್ದಾರೆ. ಅಂಥದ್ರಲ್ಲಿ ಅಲ್ಲಿ ನಡೆದಿರೋದಲ್ಲ ಸತ್ಯ ಅಂತ ಹೇಗೆ ಹೇಳ್ತೀಯಾ? ಇಲ್ಲಿ ಪೇಷಂಟ್ ಕಡೆಯವ್ರು ಯಾರು? ಎಸ್ ಡಾಕ್ಟರ್, ಒಂದು ನಿಮಿಷ ಬನ್ನಿ. ಶ್ರೀ, ಮೈಥಿಲಿ ನಿಮ್ಮ ಭಾವ ಹೇಳಿದ್ ಕರೆಕ್ಟ್ ಕಣೋ. ಮಾಯಾ ತುಂಬ ಒಳ್ಳೆ ಹುಡುಗಿ. ಆ ರಾಜೇಶ್ ಎಂತವನು ಅಂತ ನಾವಿಬ್ರು ಅವನ್ನ ಸ್ಕೂಲ್ ಡೇಸಿಂದ ನೋಡಿದ್ದೀವಿ. ತನ್ನ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಬಲಿ ತಗೋತಾನೆ. ಶ್ರೀ, ಎಲ್ಗೋಗ್ತಾ ಇದೆಯಾ? ಮಾಯಾ ನೋಡೋದಕ್ಕೆ. ಈ ಪರಿಸ್ಥಿತಿ ಇಲ್ಲ. ನಾನು ತಡಿಬೇಡ. ಶ್ರೀ, ನನ್ನ ಮಾತು ಕೇಳು. ಶ್ರೀ, ಹುಟ್ಟಿಗೆ ಸಾವು ಎಷ್ಟು ಖಚಿತನೋ, ತಪ್ಪಿಗೆ ಪ್ರಾಯಶ್ಚಿತ್ತ ತಪ್ಪಿದ್ದಲ್ಲ. ಮೋಸದಿಂದ ಬಂದ ನೋವಿಗಿಂತ ತಪ್ಪಿನಿಂದ ಬಂದ ನೋವು ತುಂಬ ಭಾರ. ಪ್ರೇಮದಿಂದ ಬಂದ ಖುಷಿಗಿಂತ ದ್ವೇಷದಿಂದ ಬಂದ ದುಃಖವೇ ಜಾಸ್ತಿ. ಒಬ್ಬ ವ್ಯಕ್ತಿ ತುಂಬ ತಪ್ಪುಗಳನ್ನು ಮಾಡ್ತಾನೆ, ಆದರೆ ಮಾಡಬಾರ್ದಂಥ ತಪ್ಪು ಒಂದೇ ಒಂದು. ನಾನು ಮಾಡಿದ ಒಂದೇ ಒಂದು ತಪ್ಪು ಇದೇ ಇರ್ಬೋದಾ? ಗೊತ್ತಿಲ್ಲ. ಮನಸ್ಸಿನಲ್ಲಿ ತಪ್ಪಿನ ಮುಜುಗರ, ಕಣ್ಣಲ್ಲಿ ಕಣ್ಣೀರ ಸಾಗರ, ಎದೆಯಲ್ಲಿ ನೋವಿನ ಅಬ್ಬರ, ಬಾಳಲ್ಲಿ ಕತ್ತಲಿನ ಸಡಗರ. ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ, ಮಾಡದೇ ಇರೋ ತಪ್ಪು ಯಾವುದೂ ಇಲ್ಲ. ಮಾಡಿದ ಪ್ರತಿ ತಪ್ಪಿಗೆ ಕ್ಷಮೆ ಇದೆ, ಆದರೆ ನಾನು ಮಾಡಿದ ತಪ್ಪಿಗೆ, ಈ ತಪ್ಪು ಮಾಡಿದ ನನಗೆ
ಕ್ಷಮೆ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಮಾಯಾ. ತಲೆ ಕೆಡಿಸೋದಷ್ಟೇ ನಿನ್ನ ಕೆಲಸ, ತಲೆ ಕೆಡಿಸ್ಕೊಳ್ಳೋದಲ್ಲ. ನಿನ್ನನ್ನು ನಂಬಿ ದೊಡ್ಡ ದೊಡ್ಡ ಕುಳಗಳು ಬರಗೆಟ್ಟು ಕೂತವ್ರೆ. ಎಷ್ಟು ದಿನ ಅಂತ ಅವ್ರಿಗೆ ಫಾರಂ ಕೋಳಿಗಳು ಕಳಿಸ್ಲಿ? ನಿನಗೋಸ್ಕರ ಇಷ್ಟು ದೊಡ್ಡ ಅರಮನೆ ಕಟ್ಸಿದ್ದೀನಿ, ಇನ್ನೇನೇ ಕಮ್ಮಿ ನಿನಗೆ? ನಾನು ಯಾರ ಜೊತೆ ಹೇಳ್ತೀನೋ ಅವ್ರ ಜೊತೆ ಮಾತ್ರ ಮಲಗಿದ್ರೆ ಸಾಕು. ಇನ್ಮುಂದೆ ನಂಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಶ್ರೀ ಪರಿಚಯ ಆದಮೇಲೆ ನಾನು ತುಂಬ ಬದಲಾಗಿದ್ದೀನಿ. ಏನೇ ಅವನಂತ ದೊಡ್ಡ ಐರನ್ ಮ್ಯಾನ? ಯಾಕೆ ಇಲ್ಲಿವರೆಗೂ ಅಥವಾ ನೀನಂತ ಸುಖ ಪಟ್ಟಿಲ್ವಾ? ಶ್ರೀ ಬಗ್ಗೆ ಮಾತಾಡೋ ಯೋಗ್ಯತೆ ನಿಂಗಿಲ್ಲ. ಇಲ್ಲಿಗೆ ಬಂದವರೆಲ್ಲ ನನ್ನ ದೇಹ ನೋಡಿದ್ರೆ ಹೊರತು ನನ್ನ ಮನಸ್ಸನ್ನು ನೋಡೋ ಒಳ್ಳೆ ಮನಸ್ಸು ಯಾರಿಗೂ ಇರಲಿಲ್ಲ. ಆ ಮನಸ್ಸು ಶ್ರೀ ಹತ್ರ ಮಾತ್ರ ಇತ್ತು. ನನ್ನ ಬಗ್ಗೆ ನಿಜ ಗೊತ್ತಾದ ಮೇಲೂ ಜೀವನ ಹಂಚ್ಕೊಳ್ಳೋಕ್ಕೆ ಮನ್ಸು ಮಾಡಿದ್ರು ಶ್ರೀ. ಏನಂದೆ ಜೀವನ ಹಂಚ್ಕೊಳ್ಳೋದ? ಒಳ್ಳೆ ಗೂಡ್ ಪಾರ್ಟಿ ಸಿಕ್ಕಿದ ಲೈಫಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂತ ಕನ್ಸು ಕಾಣ್ತಾ ಇದ್ಯಾ? ಏಯ್, ನೀನು ಸಿಕ್ಕದವ್ರ ಜೊತೆಲಿ ಮಂಚ ಹಂಚ್ಕೊಳ್ಳೋಳು, ನೆನಪಿರಲಿ. ಅದು ನಂಗೆ ಗೊತ್ತು. ನಿನ್ನ ಥರ ಇನ್ನೊಬ್ಬರ ಲೈಫ್ ಹಾಳು ಮಾಡೋ ಕೆಟ್ಟ ಬುದ್ಧಿ ನನ್ನ ಹತ್ರ ಇಲ್ಲ. ಅದಕ್ಕೆ ಆ ರಾಜೇಶ್ ನನ್ನ ಮೈ ಮೇಲೆ ಬಿದ್ದಾಗ ಅವನ ಜೊತೆ ರೊಮ್ಯಾನ್ಸ್ ನಾಟಕ ಆಡಿ ಶ್ರೀಗೆ ನನ್ನ ಮೇಲೆ ಅಸಹ್ಯ ಹುಟ್ಟು ಹೋಗಿ ಮಾಡಿ ಶ್ರೀಯಿಂದ ದೂರ ಆದೆ. ಶ್ರೀಗೆ ನನಗಿಂತ ಒಳ್ಳೆ ಹುಡುಗಿ ಸಿಕ್ಕಿ ಅವ್ರು ಚೆನ್ನಾಗಿದ್ರೆ ಸಾಕು. ನಿಲ್ಸೆ ಸಾಕು, ನೀನು ಹರ್ಕತೆ ಕೇಳಕ್ ನನಗೆ ಟೈಮ್ ಇಲ್ಲ. ಇವಾಗ ಬಂದಿರೋನು ನೀನು ಶ್ರೀ ಶ್ರೀ ಅಂತೀಯಲ್ಲ, ಅವನಕಿನ್ನ 100ರಷ್ಟು ದುಡ್ಡಿರೋನು. ಹೋಗಿ ರೆಡಿ ಆಗು, ನೀನು ಕಾಸು ಮಾಡ್ಕೋ, ನಾನು ಕಾಸು ಮಾಡ್ಕೊಂತೀನಿ. ಬೇಕಾಗಿಲ್ಲ, ನನಗಿರೋದು ಇನ್ನೊಂದೇ ಆಸೆ, ಶ್ರೀನ ಒಂದ್ಸಲ ನೋಡ್ಬೇಕಷ್ಟೆ. ಇನ್ ಮುಂದೆ ನನಗೆ ಕೆಲಸ ಮಾಡಲ್ಲ ಅಂದ್ರೆ ಬಿಟ್ಬಿಡ್ತೀನ? ಏನ್ ಹೆದರ್ಸ್ತಿದ್ಯಾ? ಎದುರ್ಸೋದ ಕತ್ತರಿಸಾಕ್ಬಿಡ್ತೀನಿ. ಶ್ರೀ, ಓ ನೀನೇನ ಶ್ರೀ ಅಂದ್ರೆ? ವಾ, ನನಗೆ ಯಾಕೆ ಕಷ್ಟ ಕೊಡೋದು ಹುಡ್ಕಕ್ಕೆ ಅಂತ ನೀನೇ ಬಂದ್ಬಿಟ್ಟಿದ್ಯಾ? ಅದೇನೋ ಹೇಳ್ತಾ ಇದ್ದಲ್ಲ, ಒಂದೇ ಒಂದ್ಸಲ ನೋಡ್ಬೇಕು ಅಂತ. ಕಣ್ ತುಂಬ ನೋಡ್ಕೊಂಬಿಡು, ಆಮೇಲೆ ಸಿಗಲ್ಲ. ಓಯ್, ಅವನು ಆಲ್ರೆಡಿ ಅರ್ಧ ಜೀವ ಬಿಟ್ಟು ಬಂದವನೇ, ಇನ್ನು ಅರ್ಧ ಜೀವ ನೀವು ತೆಗಿರೋ.
ನಿನ್ನಿಂದಾನೆ ಕಡೆ ಇದು, ನಿನ್ನಿಂದಾನೆ ಆಗಿದ್ದು. ಇವತ್ತು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ನಾನು ನಿನ್ನದೇ. ನನಗಿದ್ದು ಒಂದೇ ಆಸೆ, ನಿಮ್ಮನ್ನು ನೋಡಬೇಕು ಅಂತ. Now I'm ready to die. ಮನದ ಮಿಡಿತ ಮುಗಿಲ ಮುಟ್ಟಿ ಮಳೆಯ ತರುವ ಪಣದ ಪಯಣ, ಮತೆಯ ಮೀರಿ ಮೊದಲ ಪ್ರೇಮ, ನೋಡಿ ನಿಂತ ಮಧುರ ತರುಣ, ಮಾತು ಮೌನ. ಸಖಿಯ ಸೊಗಸು ಸಕನ ಸೆಳೆದು ಜಗವ ಗೆಲ್ಲುವ ಬಲವ ತರಲು, ಮದವ ಹಿಡಿದು ಕ್ಷಣವ ಮರೆತ ನಯನ ನಯನಗಳ ಮಿಲನ, ಮಾತು ಮೌನ. ಕನಸ ಆಸೆಗೆ ರೆಕ್ಕೆ ಮೊಳೆತು ಕವಿಯ ಕವಿತೆ ಮೀರಿ ಹಾರಿ, ತುಟಿಯ ಸ್ಪರ್ಶ ದಾಹ ತಣಿಸಿ ಮನದುಲ್ಲಾಸದ ಮೋಹಕ ನರ್ತನ, ಮಾತು ಮೌನ. ನನಗಿದ್ದಿದ್ದೊಂದೇ ಒಂದು ಆಸೆ, ನೀ ನನ್ನನ್ನು ಪ್ರೀತಿ ಮಾಡ್ತಿದ್ಯಾ ಅಂತ ತಿಳ್ಕೋಬೇಕು ಅನ್ನೋದು. ನನಗಿದ್ದದ್ದು ಕೊನೆ ಆಸೆ, ನಿನ್ನನ್ನು ಒಂದೇ ಒಂದ್ಸಲ ನೋಡಬೇಕು ಅನ್ನೋದು. ನಮ್ಮಿಬ್ಬರ ಪ್ರೀತಿ ಆಸೆಗಳು ನಿಜವಾಗಿದ್ದಕ್ಕೆ ಈ ಕ್ಷಣವೇ ಸಾಕ್ಷಿ. ಈ ಪ್ರೀತಿಯ ಕ್ಷಣದಲ್ಲಿ ನಾವು ಚಿರಂಜೀವಿಗಳು.